ಹಲೋ ನಮಸ್ಕಾರ ಎಲ್ಲರೂ ಡಿವೈನ್ ಗಡಸ್ಟರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗ್ ಬಂದು ಆಕಾಶಿಕ್ ರೆಕಾರ್ಡ್ಸ್ ರೀಡಿಂಗ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಆಕಾಶಿಕ್ ರೆಕಾರ್ಡ್ಸ್ಗೆ ಕನೆಕ್ಟ್ ಆಗಿ ಟ್ಯೂನ್ ಆಗಿ ಯಾವ ಒಂದು ಮೆಸೇಜಸ್ ಇದೆ, ನಿಮ್ಮ ಸೋಲ್ ಲೆವೆಲಲ್ಲಿ ನೀವು ತಿಳ್ಕೊಳ್ಬೇಕಾದಂಥ ಮೆಸೇಜಸ್ಸು ಅಥವಾ ನಿಮ್ಮ ಸೋಲ್ ಲೆವೆಲಲ್ಲಿರುವಂಥ ಸೀಕ್ರೆಟ್ಸ್ ಇರ್ಬೋದು, ಅಥವಾ ಸೋಲ್ ಲೆವೆಲಲ್ಲಿ ಏನೇ ನೀವು ಈ ಸಮಯದಲ್ಲಿ ತಿಳ್ಕೊಳ್ಳೋ ಅಂಥ ಒಂದು ಎನರ್ಜೆಟಿಕ್ ಅಲೈನ್ಮೆಂಟಲ್ಲಿದ್ದೀರಾ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಆಕಾಶಿಕ್ ರೆಕಾರ್ಡ್ಸ್ ಅಂದರೆ ಎಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಆಕಾಶಿಕ್ ರೆಕಾರ್ಡ್ಸ್ ಅಂತ ಅಂದರೆ ನಮ್ಮ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರು, ನಮ್ಮ ಎಂಟೈರ್ ಜರ್ನಿ, ನಮ್ಮ ಸೋಲ್ ಜರ್ನಿಯಲ್ಲಿ ನಡೆಯುವಂಥ ಒಂದು ಪ್ರತಿಯೊಂದನ್ನು ರೆಕಾರ್ಡ್ ಮಾಡುವಂಥ ಒಂದು ಜಾಗ. ಅದು ಫಿಸಿಕಲ್ ಪ್ಲೇಸ್ ಅನ್ನೋದಕ್ಕಿಂತ ಎನರ್ಜೆಟಿಕ್ ಪ್ಲೇಸ್. ಅದು 5D ಅಂದರೆ ಫಿಫ್ತ್ ಡೆನ್ಸಿಟಿ ಅಥವಾ ಫಿಫ್ತ್ ಡೈಮೆನ್ಷನಲ್ಲಿ ಇರುವಂಥ ಒಂದು ಸ್ಪೇಸ್. ಅದು ನಮ್ಮ ಎಂಟೈರ್ ಸೋಲ್ ಸ್ಟೋರಿ ರೆಕಾರ್ಡ್ ಆಗುವಂಥ ಒಂದು ಜಾಗ. ಸೊ ಆ ಪರ್ಟಿಕ್ಯುಲರ್ ಎನರ್ಜಿಗೆ ಇವತ್ತು ಕನೆಕ್ಟ್ ಆಗಿ ನಿಮಗೆ ಸೋಲ್ ಲೆವೆಲಲ್ಲಿ ಈಗ ಸದ್ಯದ ನಿಮ್ಮ ಜರ್ನಿನಲ್ಲಿ ನೀವು ಏನು ತಿಳ್ಕೊಂಡ್ರೆ ನಿಮಗೆ ಉಪಯೋಗ ಆಗುತ್ತೆ, ಏನು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಸೋಲ್ ಲೆವೆಲಿನ ಇನ್ಫಾರ್ಮೇಷನನ್ನು ನಿಮಗೆ ರಿವೀಲ್ ಮಾಡ್ತಾರೆ ಇವತ್ತು ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಸೊ ಲೆಟ್ಸ್ ಸ್ಟಾರ್ಟ್ ಆಕಾಶಿಕ್ ರೆಕಾರ್ಡ್ ರೀಡಿಂಗ್, ಮ್ಯಾಜಿಕಲ್ ಮಿಸ್ಟಿಕಲ್ ಇನ್ಫಾರ್ಮೇಷನ್ ನಿಮ್ಮ ಸೋಲ್ ಬಗ್ಗೆ. ಲೆಟ್ಸ್ ಸ್ಟಾರ್ಟ್. ಇಲ್ಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಬ್ಲ್ಯಾಕ್ ಟರ್ಮಲಿನ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಇಶಲ್. ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ನೀವು ಬ್ಲ್ಯಾಕ್ ಟರ್ಮಲಿನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ನಿಮ್ಮ ಆಕಾಶಿಕ್ ರೆಕಾರ್ಡ್ಸ್ಗೆ ಟ್ಯೂನ್ ಮಾಡಿ ಏನು ಮೆಸೇಜಸ್ ಇದೆ ಅಂತ ನೋಡೋಣ. ಮೊದಲನೇದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಈ ಬ್ಲ್ಯಾಕ್ ಟರ್ಮಲಿನ್ ಈ ಥರ ಫ್ಲ್ಯಾಟ್ ಆಗಿದ್ದು ಇದನ್ನು ಸ್ಟ್ರೇಟ್ ಆಗಿ ಮಲಗಿಸೋದಕ್ಕೆ ಅಂದರೆ ನಿಲ್ಲಿಸೋದಕ್ಕೆ ಹೇಳಿದ್ರು. ಮತ್ತು ದ ಮೂವ್ಮೆಂಟ್ಸ್ ನಿಮ್ಮ ಕ್ರಿಸ್ಟಲ್ ಬಂದು ಇಟ್ ಫೀಲ್ಸ್ ಲೈಕ್ ಸಿಕ್ಕಾಪಟ್ಟೆ ಮೂವ್ ಆಗಬೇಕು ಅನ್ನೋ ಥರ ಅನ್ನಿಸ್ತಾ ಇದೆ. ದೆರ್ ಇಸ್ ಅ ಲಾಟ್ ಆಫ್ ಮೂವ್ಮೆಂಟ್ ನಿಮ್ಮ ಸೋಲ್ ಎನರ್ಜಿನಲ್ಲಿ, ನಿಮ್ಮ ಸೋಲ್ ಲೆವೆಲಲ್ಲಿ. ನಿಮ್ಮ ಆಕಾಶಿಕ್ ರೆಕಾರ್ಡ್ಸ್ಗೆ ಟ್ಯಾಪ್ ಮಾಡಿದರೆ ಗ್ರೂಪ್ ನಂಬರ್ 1 ಮೊದಲನೇದಾಗಿ ನಿಮ್ಮ ಎನರ್ಜಿನ, ನಿಮ್ಮ ಸೋಲ್ ಎನರ್ಜಿನ ತೋರಿಸ್ತಾ ಇರೋದು. ಇಟ್ ಈಸ್ ವೆರಿ ಡೈನಾಮಿಕ್. ಡೈನಾಮಿಕ್ ಅಂತ ಅಂದರೆ ಲೈಕ್ ಕ್ವಿಕ್ಕಾಗಿ ಡಿಸಿಷನ್ಸ್ ತೊಗೊಳ್ಳೋವಂಥದ್ದು ಸೋಲ್ ಲೆವೆಲಲ್ಲಿ. ಲೆಟ್ಸ್ ಸೇ ನೀವು ಈ ಲೈಫ್ ಟೈಮ್ನ ಮುಗಿಸ್ಕೊಂಡು ಈ ಲೈಫ್ ಟೈಮಲ್ಲಿ ಏನೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಏನೆಲ್ಲ ಕಲಿಬೇಕು, ಯಾವ ಥರ ಈ ಭೂಮಿಗೆ ಹೆಲ್ಪ್ ಮಾಡಬೇಕು, ಅಥವಾ ಯಾವ ಪ್ಲ್ಯಾನೆಟಲ್ಲಿ ನೀವು ಇನ್ಕಾರ್ನೇಟ್ ಮಾಡಿದ್ದೀರಾ ಅಲ್ಲಿ ನಿಮ್ಮ ಕೆಲಸ ಮುಗಿದ ಮೇಲೆ ವಾಪಸ್ ಹೋಗಿರ್ತೀರಾ. ಲೈಕ್ ಈ ಸಲ ಡಿಸೈಡ್ ಮಾಡ್ಕೊಂಡು ಹೋಗಿರ್ತೀರಾ ಇನ್ನೊಂದು ಸುಮಾರು ಟೈಮು ನಾನು ಎಲ್ಲೂ ರೀಇನ್ಕಾರ್ನೇಟ್ ಮಾಡೋದಿಲ್ಲ, ಅಂದರೆ ಮತ್ತೆ ಜನ್ಮ ತೊಗೊಳ್ಳೋದಿಲ್ಲ, ನಾನು ಈ ಟೈಮ್ ನನಗೆ ರೆಸ್ಟ್ ಮಾಡೋದಕ್ಕೆ ಬೇಕು, ಐ ನೀಡ್ ಸಮ್ ಟೈಮ್ ನನ್ನ ಸೋಲ್ ಲೆವೆಲಲ್ಲಿ ನನ್ನ ಹೀಲಿಂಗಿಗೆ ನಾನು ಏನೇನು ಕಲ್ತಿದ್ದೀನಿ ಅದನ್ನ ಇಂಟಿಗ್ರೇಟ್ ಮಾಡ್ಕೊಳ್ಳೋದಕ್ಕೆ, ಅದನ್ನೆಲ್ಲ ಅಳವಡಿಸ್ಕೊಳ್ಳೋದಕ್ಕೆ, ಮತ್ತು ಅಲೈನ್ ಮಾಡ್ಕೊಳ್ಳೋದಕ್ಕೆ, ಮತ್ತು ಹೊಸದನ್ನೇನಾದರೂ ಸೋಲ್ ಲೆವೆಲಲ್ಲಿ ನಾನು ಕಲಿಯೋದಕ್ಕೆ. ಯಾಕೆಂದರೆ ಸ್ಪಿರಿಚುವಲ್ ವರ್ಲ್ಡಲ್ಲಿ, ಸ್ಪಿರಿಟ್ ವರ್ಲ್ಡಲ್ಲಿ ದೆರ್ ವಿಲ್ ಬಿ ಲಾಟ್ ಆಫ್ ಅಸೆಂಡೆಡ್ ಮಾಸ್ಟರ್ಸು, ಹೈಯರ್ ಬೀಯಿಂಗ್ಸು, ಅವ್ರು ತಗೊಳ್ಳೋ ಅಂಥ ಈಗ ನಮ್ಮ ಭೂಮಿ ಮೇಲೆ ಇರೋ ಥರ ವರ್ಕ್ಶಾಪ್ಸು, ಕ್ಲಾಸಸ್ಸು, ಯೂನಿವರ್ಸಿಟೀಸ್ ಥರ ಅಲ್ಲೂ ಕೂಡ ಯೂನಿವರ್ಸಿಟೀಸ್ ಥರ ಸಿಚುವೇಶನ್ಸ್ಗಳಿರುತ್ತೆ ಅಂತ ಹೇಳ್ತಾರೆ. ಸೊ ಅಲ್ಲಿ ನನಗೆ ಕಲಿಯೋದಕ್ಕೆ ಬೇಕಾಗಿರೋಂಥ ಕೆಲವೊಂದು ಕ್ಲಾಸಸ್ಸು ಅಥವಾ ಕೆಲವೊಂದು ಇನ್ಫಾರ್ಮೇಷನ್ನು ಅಥವಾ ಲೆಸನ್ಸನ್ನು ನಾನು ಕಲ್ತ್ಕೊಳ್ಬೇಕು ಅಂತ ಹೇಳಿ ನೀವು ಡಿಸೈಡ್ ಮಾಡ್ಕೊಂಡು ಹೋಗಿರ್ತೀರಾ. ಇಲ್ಲ ನಾನು ರೆಸ್ಟ್ ಮಾಡ್ತೀನಿ, ಈಗಲೇ ನಾನು ರೀಇನ್ಕಾರ್ನೇಟ್ ಮಾಡಲ್ಲ, ಮತ್ತು ನಾನು ಜನ್ಮ ತೊಗೊಳ್ಳಲ್ಲ ಇಮಿಡಿಯೇಟಾಗಿ, ಐ ನೀಡ್ ಟೈಮ್, ಐ ನೀಡ್ ಸ್ಪೇಸ್ ಅಂಥೇಳಿ. ಬಟ್ ಎಲ್ಲಾದರೂ ಪ್ರಾಬ್ಲಮ್ ಆಗ್ತಾ ಇದೆ ಭೂಮಿ ಮೇಲಿರಲಿ ಅಥವಾ ಎಲ್ಲಾದರೂ ಬೇರೆ ಪ್ಲ್ಯಾನೆಟಲ್ಲಿರಲಿ, ಅಲ್ಲಿ ನಮಗೆ ರಿಕ್ವೈರ್ಮೆಂಟ್ ಇದೆ ಈ ಸೋಲ್ ಲೆವೆಲಲ್ಲಿ ಯಾರಾದರೂ ಹೋಗಿ ಆ ಪರ್ಟಿಕ್ಯುಲರ್ ಡಿಫಿಕಲ್ಟ್ ಸಿಚುವೇಶನನ್ನು ಹ್ಯಾಂಡ್ಲ್ ಮಾಡೋದಕ್ಕೆ ಸ್ವಲ್ಪ ಟಫ್ ಸೋಲ್ ಬೇಕು, ನಮಗೆ ಎಕ್ಸ್ಪೀರಿಯನ್ಸ್ಡ್ ಸೋಲ್ ಬೇಕು, ಆ ಸ್ಟ್ರಾಂಗ್ ಸೋಲ್ ಬೇಕು ಅಂತ ಅಂದಾಗ ನೀವು ನಿಮ್ಮ ಕೈ ಫಸ್ಟ್ ಹೋಗೋದು. ಸೋಲ್ ಲೆವೆಲಲ್ಲಿ ಕೈ ಇರುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಎನರ್ಜೆಟಿಕಲಿ ಲೈಕ್ ಯು ವಿಲ್ ವಾಲಂಟಿಯರ್ ಫಸ್ಟು. ನೀವು ಐ ಆಮ್ ರೆಡಿ, ನಾನು ಹೋಗ್ತೀನಿ ಅಂತ ಹೇಳಿ. ಬಟ್ ನೀವು ಟೈಮ್ ಬೇಕಿತ್ತಲ್ಲ, ನಿಮಗೆ ರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅಂತಂದರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನೋ, ನಾನು ಹೋಗ್ತೀನಿ, ನಾನು ಅಲ್ಲಿ ಆ ಪರ್ಟಿಕ್ಯುಲರ್ ಲೈಫ್ ಟೈಮಿಗೆ ಹೋಗಿ ಆ ಪರ್ಟಿಕ್ಯುಲರ್ ಫ್ಯಾಮಿಲಿನಲ್ಲಿ ಇನ್ಕಾರ್ನೇಟ್ ಮಾಡಿ ಅಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ನೋಡಿ, ಅಲ್ಲಿ ಆ ಲೀನೇಜಲ್ಲಿರುವಂಥ
ಏನು ಬ್ಲಾಕೇಜಸ್ ಇದೆ ಅಥವಾ ಆ ಪರ್ಟಿಕ್ಯುಲರ್ ಆ್ಯನ್ಸಿಸ್ಟ್ರಿನಲ್ಲಿ ಏನು ಪ್ರಾಬ್ಲಮ್ ಇದೆ, ಆ ಎನರ್ಜಿನ ನಾನು ಫೇಸ್ ಮಾಡಿ, ಆ ಎನರ್ಜಿನ ನಾನು ಓವರ್ಕಮ್ ಮಾಡಿ ಹೊಸ ಒಂದು ಲೈಫ್ಗೆ ಅಥವಾ ಹೊಸದಾಗಿ ಬರುವಂಥ ಸೋಲ್ಸ್ಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಫಸ್ಟ್ ನೀವು ರೆಡಿ ಆಗುವಂಥ ಒಂದು ಸೋಲ್ ನೀವು ಸೋಲ್ ಲೆವೆಲಲ್ಲಿ. ಸೊ ಲೈಕ್ ನಿಮ್ಮ ಎಂಟೈರ್ ಆಕಾಶಿಕ್ ರೆಕಾರ್ಡ್ಸಲ್ಲಿ ಎಲ್ಲಿ ನೋಡಿದ್ರು ಲೈಕ್ ಆ ಮ್ಯಾಪಲ್ಲಿ ಎಲ್ಲ ಕಡೆ ಪಿನ್ ಹಾಕಿರ್ತಾರಲ್ಲ, ಲೈಕ್ ಇಲ್ಲಿ ಟ್ರಾವೆಲ್ ಮಾಡಿದ್ದೀನಿ, ಇಲ್ಲಿ ಟ್ರಾವೆಲ್ ಮಾಡಿದ್ದೀನಿ, ಇಲ್ಲಿ ಹೋಗಿದ್ದೆ, ಅಲ್ಲಿ ಹೋಗಿದ್ದೆ ಅಂಥೇಳಿ ಲೈಕ್ ಎಲ್ಲ ಕಡೆ ನೀವು ಪಿನ್ ಹಾಕಿರೋ ಥರ ಇದೆ. ಲೈಕ್ ಇಲ್ಲಿ ಹೋಗಿದ್ದೆ, ಬರೀ ಭೂಮಿ ಮೇಲೆ ಅಷ್ಟೇ ಅಲ್ಲ, ನೀವು ಎಷ್ಟೊಂದು ಬೇರೆ ಪ್ಲ್ಯಾನೆಟ್ಗಳಲ್ಲಿ, ಬೇರೆ ಸ್ಟಾರ್ ಸಿಸ್ಟಮ್ಗಳಲ್ಲೆಲ್ಲ ನೀವು ರೀಇನ್ಕಾರ್ನೇಟ್ ಮಾಡ್ತೀರಾ. ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಇದೆ, ಎಲ್ಲೆಲ್ಲಿ ಟ್ರಬಲ್ ಇದೆ, ಎಲ್ಲಿ ಸ್ವಲ್ಪ ಡಿಫಿಕಲ್ಟ್ ಸಿಚುವೇಶನ್ ಇದೆ, ಅಲ್ಲಿ ಹೋಗಿ ಅದನ್ನು ಹ್ಯಾಂಡಲ್ ಮಾಡ್ತೀರಾ. ಲೈಕ್ ಇಂಥ ಒಂದು ಸಿಚುವೇಶನ್ಗಳನ್ನ ನಿಮ್ಮಂಥ ಟಫ್ ಸೋಲು ಬಿಟ್ಟರೆ ಬೇರೆ ಯಾರೂ ಹ್ಯಾಂಡ್ಲ್ ಮಾಡೋದಕ್ಕಾಗೋದಿಲ್ಲ. ಆ ಥರ ಒಂದು ಸಿಚುವೇಶನ್ಗಳಲ್ಲೆಲ್ಲ ಹೋಗಿ ನೀವು ಹ್ಯಾಂಡ್ಲ್ ಮಾಡ್ಕೊಂಡು ಬರ್ತೀರಾ ಆ ಪರ್ಟಿಕ್ಯುಲರ್ ಲೈಫ್ ಟೈಮ್ನ ಅಂತ ಹೇಳ್ತಾ ಇದ್ದಾರೆ. ಮತ್ತು ನಿಮ್ಮನ್ನು ಯಾರಿಗೆ ಹೋಲಿಸ್ತಾ ಇರೋದು ಅಂದರೆ, ಈಗ ರೀಸೆಂಟಾಗೂ ಇರ್ಬೋದು, ಜನರಲ್ಲಾಗಿ ಎಲ್ಲಾದರೂ ಸಿಕ್ಕಾಪಟ್ಟೆ ದೊಡ್ಡ ಇನ್ಸಿಡೆಂಟ್ ಆಗಿರುತ್ತೆ, ಅದನ್ನು ಸಾಲ್ವ್ ಮಾಡೋದಕ್ಕೆ, ಆ ಕ್ರೈಮ್ ಸೀನಲ್ಲಿ ಸಾಲ್ವ್ ಮಾಡೋದಕ್ಕೆ ಈ ಹೈಯರ್ ಅಥಾರಿಟಿನಲ್ಲಿ, ಹೈಯರ್ ಆಪ್ಸಲ್ಲಿ ಲೈಕ್ ಡೈನಾಮಿಕ್ ಆಗಿರುವಂಥ ಒಂದು ಸ್ಪೈ ಇರ್ಬೋದು, ಡೈನಾಮಿಕ್ ಆಗಿರುವಂಥ ಈ ಹೈಯರ್ ಅಥಾರಿಟಿ ಏನಂತಾರೆ ಅವ್ರನ್ನ, ಓ ಮೈ ಗಾಡ್ ವಾಟ್ ಈಸ್ ದ ವರ್ಡ್, ಈ ಇನ್ವೆಸ್ಟಿಗೇಟರ್, ಕ್ರೈಮ್ ಇನ್ವೆಸ್ಟಿಗೇಟರ್ ಇರ್ತಾರೆ ನೋಡಿ, ಯಾರ ಹೆಸರು ಬರ್ತಾ ಇಲ್ಲ ಇಮ್ಮಿಡಿಯೇಟಾಗಿ. ಜಸ್ಟ್ ಆ್ಯಸ್ ಅ ಕಂಪ್ಯಾರಿಸನ್, ಈಗ ರೀಸೆಂಟಾಗಿ ಸೈಫ್ ಅಲಿ ಖಾನ್ ಮನೆಯಲ್ಲಿ ಲೈಕ್ ದೆರ್ ವಾಸ್ ಅ ರಾಬರಿ, ಮತ್ತು ಅವ್ರನ್ನ ಹರ್ಟ್ ಮಾಡಿ ದೆರ್ ವಾಸ್ ಅ ಲಾಟ್ ಆಫ್ ಪ್ರಾಬ್ಲಮ್ ಸೈಫ್ ಅಲಿ ಖಾನ್ ಮನೆಯಲ್ಲಿ ರೀಸೆಂಟಾಗಿ. ಅದನ್ನು ಸಾಲ್ವ್ ಮಾಡೋದಕ್ಕೆ ದೆರ್ ವಾಸ್ ಅ ಹೈಯರ್ ಲೆವೆಲ್ ಡೈನಮಿಕ್ ಇನ್ವೆಸ್ಟಿಗೇಟರ್. ಓಕೆ, ಅವರನ್ನು ಬಿಟ್ಟರೆ ಎಂಥದೇ ಒಂದು ಕ್ರೈಮ್ ಸೀನ್ ಇದ್ರೂ, ಎಂಥದೇ ಒಂದು ಪ್ರಾಬ್ಲಮ್ ಇದ್ರೂ, ಎಂಥದೇ ಒಂದು ಹೈಯರ್ ಲೆವೆಲಲ್ಲಿರುವಂಥ ಇಶ್ಯೂ ಇದ್ರೂ ಅವ್ರು ಇನ್ವೆಸ್ಟಿಗೇಟ್ ಮಾಡಿ ಆ ಪ್ರಾಬ್ಲಮ್ನ ರೂಟಿಗೆ ಹೋಗಿ ಯಾರು ಅಂತ ಕಂಡಿಡ್ದು, ಅಥವಾ ಪ್ರಾಬ್ಲಮ್ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿ ಕಂಡಿಡ್ದು ಅದನ್ನು ಸಾಲ್ವ್ ಮಾಡುವಂಥ ಒಂದು ಹೈಯರ್ ಅಥಾರಿಟಿನಲ್ಲಿರುವಂಥ ಡೈನಮಿಕ್ ಇನ್ವೆಸ್ಟಿಗೇಷನ್ ಲೆವೆಲಲ್ಲಿರುವಂಥ, ಲೈಕ್ ಯು ಆರ್ ಇನ್ ಅ ವೆರಿ ಹೈ ಲೆವೆಲ್ ಆ್ಯಂಡ್ ಅ ವೆರಿ ಟಫ್ ಸೋಲ್. ಓಕೆ, ಹೋಪ್ಫುಲಿ ನಿಮಗೆ ಇದು ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ, ಏನು ಹೇಳೋ ಪ್ರಯತ್ನ ಪಡ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಂತೇಳಿ. ಲೈಕ್ ಯು ಆರ್ ಇನ್ ದ್ಯಾಟ್ ಲೆವೆಲ್. ಲೈಕ್ ನೀವು ಯಾವುದೇ ಪ್ರಾಬ್ಲಮಿಗೆ ಎದುರ್ಕೊಳ್ಳಲ್ಲ, ಯಾವುದೇ ಡಾರ್ಕ್ ಲೈಫ್ ಟೈಮಿಗೆ ಎದುರ್ಕೊಳ್ಳಲ್ಲ. ಆ ಫ್ಯಾಮಿಲಿ ಲೀನಿಯೇಜಲ್ಲಿ ದುಡ್ಡು ಇದೆಯಾ, ಇಲ್ಲ ನಾನು ಶ್ರೀಮಂತಿಕೆಗೆ ಹೋಗ್ತಾ ಇದ್ದೀನಾ, ಈ ಫ್ಯಾಮಿಲಿನಲ್ಲಿ ಶ್ರೀಮಂತಿಕೆ ಇದೆಯಾ, ಅಥವಾ ಎಲ್ಲ ಆರಾಮಾಗಿದೆಯಾ ಅಂತೆಲ್ಲ ನೋಡೋದಿಲ್ಲ ನೀವು. ಲೈಕ್ ಪ್ರಾಬ್ಲಮ್ ಇದೆ, ಕಾಲ್ ಬರುತ್ತೆ, ಲೈಕ್ ಇಲ್ಲಿ ಈ ಥರ ಒಂದು ಪ್ರಾಬ್ಲಮ್ ಇದೆ, ಲೈಕ್ ಯು ವಿಲ್ ಲೈಕ್ ಸ್ಟ್ರೇಟ್ ಅವೇ ನಿಮ್ದೇನೇ ಸೋಲ್ ಲೆವೆಲಲ್ಲಿ ನಿಮ್ದೇನೇ ರೂಟೀನ್ ಇದ್ರೂ ಲೈಕ್ ಯು ವಿಲ್ ಬಿ ಜಂಪಿಂಗ್, ಲೈಕ್ ಐ ವಿಲ್ ಗೋ, ನಾನು ಸಾಲ್ವ್ ಮಾಡ್ತೀನಿ, ನಾನು ಹೋಗ್ತೀನಿ, ನಾನು ಇನ್ಕಾರ್ನೇಟ್ ಮಾಡ್ತೀನಿ, ನಾನು ಆ ಫ್ಯಾಮಿಲಿಗೆ ಹೋಗ್ತೀನಿ. ಲೈಕ್ ಯಾರೂ ಆ ಫ್ಯಾಮಿಲಿನಲ್ಲಿ ಇನ್ಕಾರ್ನೇಟ್ ಮಾಡೋಕ್ಕೆ ಯೋಚನೆ ಮಾಡ್ಬೋದು, ಯಾಕೆಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇದ್ದಿರ್ಬೋದು ಆ ಪರ್ಟಿಕ್ಯುಲರ್ ಆ್ಯನ್ಸೆಸ್ಟ್ರಿನಲ್ಲಿ. ಯಾಕೆಂದರೆ ನಾವು ಬರೋದಕ್ಕೆ ಮುಂಚೆ ನಮ್ಮ ಅಜ್ಜಿ ತಾತ, ಅವರ ಪೂರ್ವಜರು ಲೈಕ್ ಎಷ್ಟೊಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ಕೊಂಡು ಬಂದಿರ್ತಾರೆ, ಬ್ಲಾಕೇಜಸ್ನ ಕ್ರಿಯೇಟ್ ಮಾಡ್ಕೊಂಡು ಬಂದಿರ್ತಾರೆ. ಒಂದು ಹಂತಕ್ಕೆ ಬಂದಾಗ ನಾರ್ಮಲ್ ಆಗಿರುವಂಥ ಸೋಲ್ಸ್ ಬಂದು ಅಲ್ಲಿ ಇನ್ಕಾರ್ನೇಟ್ ಮಾಡೋದಕ್ಕಾಗೋದಿಲ್ಲ, ಯಾಕೆಂದರೆ ಅವ್ರಿಗೆ ಗೊತ್ತಿಲ್ಲ ಆ ಸಿಚುವೇಶನನ್ನು ಹೇಗೆ ಹ್ಯಾಂಡಲ್ ಮಾಡಬೇಕಂತ. ಇಟ್ ವಿಲ್ ಬಿ ವೆರಿ ವೆರಿ ಟಫ್. ಬಟ್ ನೀವು ಲೈಕ್ ಇಂಥ ಸಿಚುವೇಶನ್ಗಳಲ್ಲಿ ಎಂಟರ್ ಆಗಿ ಯು ಆರ್ ದ ಸಿಲ್ವರ್ ಲೈನಿಂಗ್ ಅಂತ ಹೇಳ್ತಾ ಇರೋದು. ಲೈಕ್ ನಿಮ್ಮ ಫ್ಯಾಮಿಲಿನಲ್ಲಿ, ನಿಮ್ಮ ಲೀನಿಯೇಜಲ್ಲಿ ನೀವು ತುಂಬ ಡಿಫ್ರೆಂಟ್ ಆಗಿರುವಂಥ ವ್ಯಕ್ತಿತ್ವ. ಯಾರೂ ನಿಮಗೆ ರೆಸನೇಟ್ ಆಗಲ್ಲ ನಿಮ್ಮ ಫ್ಯಾಮಿಲಿಗಳಲ್ಲಿ. ನೀವು ಎಲ್ಲರಿಗಿಂತ ವಿಭಿನ್ನವಾಗಿ ಆಲೋಚನೆ ಮಾಡೋರು, ಸ್ವಲ್ಪ ರೆಬೆಲಿಯನ್ಸ್ ಇರ್ಬೋದು, ಅಥಾರಿಟಿನ ಕ್ವೆಶ್ಚನ್ ಮಾಡೋರು ಇರ್ಬೋದು, ಫ್ಯಾಮಿಲಿ ಸ್ಟೋರಿನ ಕ್ವೆಶ್ಚನ್ ಮಾಡೋರು ಇರ್ಬೋದು, ಪ್ರತಿಯೊಂದನ್ನು ಪ್ರಶ್ನಿಸಿ ನಿಮ್ಮದೇ ಆದಂತಹ ಹೊಸತನನ ತರೋವಂಥವ್ರು ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿನಲ್ಲಿ ನಿಮ್ಮದೇ ಮೊದಲನೇ ಡಿವೋರ್ಸ್ ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿನಲ್ಲಿ ನಿಮ್ಮದೇ ಮೊದಲನೇ ಎಜುಕೇಷನ್ ಲೆವೆಲಲ್ಲಿ ನಿಮ್ಮದೇ ಹೈಯೆಸ್ಟ್ ಎಜುಕೇಷನ್ ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿನಲ್ಲಿ ಯಾರೂ ಬಿಸ್ನೆಸ್ ಮಾಡಿಲ್ಲ, ನಿಮ್ಮದೇ ಫಸ್ಟು ಬಿಸ್ನೆಸ್ ಓನರ್ ಇರ್ಬೋದು. ನೀವು ಎಲ್ಲರೂ ರೆಗ್ಯುಲರ್ ಆಗಿ ಎಲ್ಲರೂ ಮಾಡೋ ಥರ ಕೆಲಸ ಮಾಡ್ತಿದ್ರೆ ನೀವೆಲ್ಲರಿಗಿಂತ ವಿಭಿನ್ನವಾಗಿರ್ಬೋದು. ಮೇ ಬಿ ನಿಮ್ಮ ಫ್ಯಾಮಿಲಿನಲ್ಲಿ ನೀವೇ ಮೊದಲು ಟ್ಯಾರೋ ರೀಡರ್ ಇರ್ಬೋದು, ಐ ಡೋಂಟ್ ನೋ.
ಲೈಕ್ ಯು ಆರ್ ದ ಫಸ್ಟ್ ನಿಮ್ಮ ಫ್ಯಾಮಿಲಿ ಲೈನಲ್ಲಿ, ಯಾಕೆಂದರೆ ನೀವು ಬಂದಿರೋದು ಈ ಪರ್ಟಿಕ್ಯುಲರ್ ಲೈಫ್ ಟೈಮ್ಗಳಲ್ಲಿ. ಸೊ ದ್ಯಾಟ್ ಆ ಪ್ಯಾಟರ್ನನ್ನು ಬ್ರೇಕ್ ಮಾಡೋದಕ್ಕೆ, ಹಳೆ ಪ್ಯಾಟರ್ನ್ಗಳನ್ನ ಬ್ರೇಕ್ ಮಾಡಿ ಹೊಸ ಎನರ್ಜಿನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ, ಸೊ ದ್ಯಾಟ್ ನೆಕ್ಸ್ಟ್ ಬರುವಂಥ ಜನ್ರೇಷನ್ಗಳಿಗೆ ದಾರಿ ಮಾಡಿಕೊಡೋದಕ್ಕೆ ಅಂತ ಹೇಳಿ ನೀವು ಈ ಲೈಫ್ ಟೈಮ್ನು ತೊಗೊಂಡಿರೋದು. ಯೂಶ್ವಲಿ ನೀವು ಈ ಥರ ಸ್ಟಬ್ಬನ್ ಆಗಿರುವಂಥದ್ದು ಹೆವಿ ಎನರ್ಜೀಸ್ನ ಬ್ರೇಕ್ ಮಾಡೋದಕ್ಕೆ ಅಂತಲೂ ಬರ್ತೀರಾ. ಮತ್ತು ಇನ್ನೊಂದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಲೈಕ್ ಬರೀ ಅದೇ ಥರ ಬರೋದಿಲ್ಲ, ಕೆಲವೊಂದು ಲೈಫ್ ಟೈಮು ಲೆಜರ್ಗೋಸ್ಕರನೂ ಬರ್ತೀರಾ, ಲಕ್ಸುರಿಗೋಸ್ಕರನೂ ಬರ್ತೀರಾ, ಕಂಫರ್ಟ್ಗೋಸ್ಕರನೂ ಬರ್ತೀರಾ. ಲೆಟ್ಸೇ ಈ ಲೈಫ್ ಟೈಮ್ ಸಿಕ್ಕಾಪಟ್ಟೆ ಟಫ್ ಲೈಫ್ ಟೈಮ್ನ ತೊಗೊಂಡಿರ್ತೀರಾ, ಕಷ್ಟವಾಗಿರುವಂಥ ಆ್ಯನ್ಸಿಸ್ಟ್ರಿ ಇರುತ್ತೆ, ಪ್ಯಾಟರ್ನ ಬ್ರೇಕ್ ಮಾಡಬೇಕು, ದುಡ್ಡು ಮಾಡೋದು ಕಷ್ಟ, ಆ ಪ್ಯಾಟರ್ನ ಬ್ರೇಕ್ ಮಾಡ್ತೀರಾ, ಫಸ್ಟ್ ಆಂಟ್ರಪ್ರನರ್ ಆಗ್ತೀರಾ, ಕಷ್ಟಪಟ್ಟು ಇದನ್ನು ಸಾಧಿಸ್ತೀರಾ, ಆ ಥರ ಒಂದು ಹೆವಿ ಲೈಫ್ ಟೈಮ್ ಇರುತ್ತೆ. ನೆಕ್ಸ್ಟ್ ಲೈಫ್ ಟೈಮ್ ಬಂದು ಲೈಕ್ ಓಕೆ ನಾನು ಲೆಟ್ ಮಿ ಜಸ್ಟ್ ಎಂಜಾಯ್ ಈ ಲೈಫ್ ಟೈಮ್ನ ಅಂತ ಹೇಳಿ ಆ ಇನ್ಕಾರ್ನೇಷನ್ನು ಕೂಡ ಮಾಡ್ತೀರಾ. ಆವಾಗ ಲೆಟ್ಸೆ 5 ಟಫ್ ಲೈಫ್ ಟೈಮ್ ತೊಗೊಂಡ್ರೆ ಒಂದು ಸಿಂಪಲ್ಲಾಗಿ ಏನು ಕೆಲಸ ಮಾಡೋದಿಲ್ಲ, ಆಲ್ರೆಡಿ ದುಡ್ಡಿರೋವಂಥ ಮನೆಗೆ ಲೈಕ್ ಸಿಂಪಲ್ಲಾಗಿ ಹೋಗ್ತೀನಿ, ಎಲ್ಲ ಎಂಜಾಯ್ ಮಾಡ್ತೀನಿ, ಎಲ್ಲ ಲಕ್ಸುರಿನೂ ಆಲ್ರೆಡಿ ಇರುತ್ತೆ, ನಮ್ಮ ಫ್ಯಾಮಿಲಿನಲ್ಲಿ ಆಲ್ರೆಡಿ ಮಾಡಿಟ್ಟಿರ್ತಾರೆ, ನಾನು ಹೋಗಿ ಎಲ್ಲ ಎಂಜಾಯ್ ಮಾಡಿ ರಿಲ್ಯಾಕ್ಸ್ ಮಾಡಿ ಬರ್ತೀನಿ ಅಂತ ಹೇಳಿ ಕೆಲವೊಂದು ಲೈಫ್ ಟೈಮ್ಗಳಲ್ಲಿ ಬರ್ತೀರಾ. ಬಟ್ ಆ ಥರ ಲೈಫ್ ಟೈಮ್ಗಳು ನೀವು ತೊಗೊಳ್ಳೋದು ತುಂಬ ರೇರು, ಯಾಕೆಂದರೆ ನಿಮ್ಮ ಸೋಲ್ ಲೆವೆಲಲ್ಲಿ ಯು ಆರ್ ವೆರಿ ಸ್ಟ್ರಾಂಗ್, ವೆರಿ ಟಫ್. ನಿಮ್ಮ ಟ್ಯಾಲೆಂಟು, ನಿಮ್ಮ ಸ್ಕಿಲ್ ಸೆಟ್ಟು, ಸೋ ಲೆವೆಲಲ್ಲಿರುವಂಥ ನಿಮ್ಮ ಈ ಎನರ್ಜಿನ ವೇಸ್ಟ್ ಮಾಡ್ಕೊಳ್ಳೋಕೆ ನಿಮ್ಗೆ ಇಷ್ಟ ಇಲ್ಲ. ಎಲ್ಲೋದ್ರೂ ನೀವು ನಿಮ್ಮ ಆ ಸ್ಟ್ರೆಂತ್ನ ಕೊಡೋ ಪ್ರಯತ್ನ ಪಡ್ತೀರಾ. ಯು ಆರ್ ಸೋ ಸ್ಟ್ರಾಂಗ್ ಸೋಲ್ ಲೆವೆಲಲ್ಲಿ. ಆ್ಯಂಡ್ ಆಲ್ಸೋ ನೀವು ಈಗಲೂ ಅಷ್ಟೇ ಅಷ್ಟು ಸುಲಭವಾಗಿ ನೀವು ಸೋಲ್ ಒಪ್ಕೊಳ್ಳೋ ಅಂಥ ಒಂದು ಸೋಲ್ ಅಲ್ಲ ನೀವು. ಲೈಕ್ ನೀವು ಟ್ರೈ ಮಾಡ್ತಿರ್ತೀರಾ ಪದೇ ಪದೇ, ಬೇರೆ ಆ್ಯಂಗಲಲ್ಲಿ, ಬೇರೆ ಥರ, ಬೇರೆ ದೃಷ್ಟಿನಲ್ಲಿ, ಬೇರೆ ಏರಿಯಾನಲ್ಲಿ. ಲೈಕ್ ಯು ಕೀಪ್ ಟ್ರೈಯಿಂಗ್ ನಿಮ್ಮ ಲೈಫನ್ನ ಬೆಟರ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಫ್ಯಾಮಿಲಿಯಲ್ಲಿರುವಂಥ ಪ್ರಾಬ್ಲಮ್ಸ್ನ ಬ್ರೇಕ್ ಮಾಡೋದಕ್ಕೆ, ಜನರಲ್ ಆಗಿ ನಿಮ್ಮ ಲೈಫನ್ನು ಹೊಸ ದಾರಿಗೆ ತೊಗೊಂಡು ಹೋಗೋದಕ್ಕೆ. ಯು ಆರ್ ಶೇಪ್ ಶಿಫ್ಟರ್ಸ್ ಗ್ರೂಪ್ ನಂಬರ್ 1. ಲೈಕ್ ಯು ನೋ ಎಕ್ಸಾಕ್ಟ್ಲಿ ಯಾವ ರೀತಿ ನೀವು ಈ ಸಿಚುವೇಶನನ್ನು ಹ್ಯಾಂಡಲ್ ಮಾಡಬೇಕಂತ. ಆ ಟಫ್ ಲೈಫ್ ಟೈಮ್ಗೆ ಹೋದರೆ ಅದಕ್ಕೆ ಹೊಂದ್ಕೊಳ್ತೀರಾ, ಲಕ್ಸುರಿ ಲೈಫ್ ಟೈಮ್ಗೆ ಹೋದರೆ ಅದಕ್ಕೂ ಹೊಂದ್ಕೊಳ್ತೀರಾ. ಈ ಲೈಫ್ ಟೈಮಲ್ಲೂ ಅಷ್ಟೇ ಖುಷಿ ಬಂದಾಗ್ಲೂ ನೀವು ಅದಕ್ಕೂ ಲೈಕ್ ಕಷ್ಟಕ್ಕೂ ಸೈ, ಖುಷಿಗೂ ಸೈ, ದುಃಖಕ್ಕೂ ಸೈ, ಹಾರ್ಟ್ ಬ್ರೇಕ್ಗೂ ಸೈ, ಲೈಕ್ ಡಾರ್ಕ್ನೆಸ್ಗೂ ಸೈ, ಲೈಕ್ ಏಂಜಲಿಕ್ ಎನರ್ಜಿಗೂ ಸೈ. ಲೈಕ್ ಐ ಆಮ್ ರೆಡಿ ಎಲ್ಲ ಎನರ್ಜಿಗೂ ನಾನು ಅಡ್ಜಸ್ಟ್ ಆಗೋದಕ್ಕೆ, ಅಕಾಮಡೇಟ್ ಆಗೋದಕ್ಕೆ, ಪಾರ್ಟಿ ಮಾಡೋದಕ್ಕೂ ಸೈ, ಪೂಜೆ ಮಾಡೋದಕ್ಕೂ ಸೈ. ಲೈಕ್ ಯು ಆರ್ ಆಲ್ ಇನ್ ಆಲ್, ಲೈಕ್ ಯು ಆರ್ ಆಲ್ ರೌಂಡರ್ ಗ್ರೂಪ್ ನಂಬರ್ 1. ಈ ಆಲ್ ರೌಂಡರ್ ಕ್ರಿಕೆಟಲ್ಲಿ ಆಲ್ ರೌಂಡರ್ ಇರ್ತಾರೆ, ಈ ಇನ್ವೆಸ್ಟಿಗೇಷನಲ್ಲಿ ಅವ್ರು ಆಲ್ ರೌಂಡರ್. ಲೈಕ್ ಶೂಟಿಂಗಲ್ಲೂ ಪರ್ಫೆಕ್ಟ್ ಅವರು, ಇನ್ವೆಸ್ಟಿಗೇಷನಲ್ಲೂ ಪರ್ಫೆಕ್ಟ್ ಅವರು. ಲೈಕ್ ಆ ಥರ ಒಂದು FBI ಲೆವೆಲು ಅಥವಾ ವೆರಿ ಹೈ ಲೆವೆಲ್ ಎಲ್ಲ ಕೇಸ್ಗಳಿಗೂ ಅವ್ರನ್ನ ಕಳಿಸಲ್ಲ. ಕ್ರಿಟಿಕಲ್ ಕೇಸು, ಸೆಲೆಬ್ರಿಟಿ ಕೇಸ್ಗಳು, ಅದು ಸಿಕ್ಕಾಪಟ್ಟೆ ಟಫು, ಯಾರು ಸಾಲ್ವ್ ಮಾಡೋಕ್ಕಾಗಲ್ಲ ಅಂತ ಬಿಟ್ಟಿರೋ ಕೇಸ್ಗಳು, ಅಂಥವ್ರನ್ನ ಕಳಿಸ್ತಾರಲ್ಲ. ಲೈಕ್ ಹೈ ಲೆವೆಲ್ ಆಪ್ಸ್ನ ನಿಮ್ಮನ್ನು ಅದಕ್ಕೆ ಆ ಥರ ಅಂತ ಹೇಳಿ ಹೋಲಿಸ್ತಾ ಇರೋದು. ಯು ಆರ್ ಸೋ ಟಫ್, ಯು ಆರ್ ಸೋ ಸ್ಟ್ರಾಂಗ್ ನಿಮ್ಮ ಸೋಲ್ ಲೆವೆಲಲ್ಲೂ ಕೂಡ. ಸೊ ಈ ಸಮಯದಲ್ಲಿ ನಿಮಗೆ ಈ ಇನ್ಫಾರ್ಮೇಷನನ್ನು ಯಾಕೆ ರಿವೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಂದರೆ, ಮೇ ಬಿ ಸದ್ಯದಲ್ಲಿ ನಿಮ್ಮ ಬಗ್ಗೆ ನೀವು ಸ್ವಲ್ಪ ಡೌಟ್ ಇರ್ಬೋದು, ಅಥವಾ ನಿಮ್ಮ ಜೀವನನ ಪ್ರಶ್ನಿಸ್ತಿರ್ಬೋದು. ನಿಜವಾಗ್ಲೂ ನನ್ನ ಕೈಲಿ ಇದಾಗತ್ತಾ ಅಂತ ಹೇಳಿ ಸ್ವಲ್ಪ ಧೈರ್ಯ ಕಳ್ಕೊಂಡಿರ್ಬೋದು ಕೆಲವರು. ಯಾಕೆಂದರೆ ಮೂನ್ ಕಾರ್ಡ್ ಬರ್ತಾ ಇರೋದು, ನಿಮ್ಮನ್ನು ನೀವು ಪ್ರಶ್ನಿಸ್ತಿರ್ಬೋದು ಈ ಸಮಯದಲ್ಲಿ. ಲೈಕ್ ನಿಮಗೆ ಇದನ್ನು ನೆನಪಿಸಿ ನೀವು ಯಾರು ಅಂತ ಹೇಳಿ ನಿಮಗೆ ರಿವೀಲ್ ಮಾಡ್ತಾ ಇರೋದು. ಸೊ ದಟ್ ಯು ಅಂಡರ್ಸ್ಟ್ಯಾಂಡ್ ಈ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡೋದಕ್ಕೆ ಅಂತಲೇ ಬಂದಿರೋದ್ರಿಂದ, ಈ ಸಿಚುವೇಶನನ್ನು ನೀವು ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯ ಅಂತಲೇ ನೀವು ರೀಇನ್ಕಾರ್ನೇಟ್ ಮಾಡಿರೋದ್ರಿಂದ, ನಿಮ್ಮ ಕೈಲಿ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡ್ಕೋದಕ್ಕೆ ನಿಮ್ಮ ಕೈಲಿ ಮಾತ್ರನೇ ಸಾಧ್ಯ ಅಂತ ನಿಮಗೆ ಗೊತ್ತಿರೋದ್ರಿಂದ, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಗೆ ಆ ನಂಬಿಕೆ ಇದ್ದಿದ್ದರಿಂದ ಮಾತ್ರನೇ ನೀವು ಈ ಪರ್ಟಿಕ್ಯುಲರ್ ಸಿಚುವೇಶನಲ್ಲಿ ಇರೋದು. ನಿಮ್ಮ ಕೈಲಿ ಮಾತ್ರನೇ ಈ ಸಿಚುವೇಶನನ್ನು ಹ್ಯಾಂಡಲ್ ಮಾಡೋದಕ್ಕಾಗೋದು, ಸಾಲ್ವ್ ಮಾಡೋದಕ್ಕಾಗೋದು, ಇದರಿಂದ ಆಚೆ ಬರೋದಕ್ಕಾಗೋದು, ಇದರಲ್ಲಿ ಸಕ್ಸಸ್ ಕಾಣೋದಕ್ಕಾಗೋದು, ಇದರಲ್ಲಿ ಬ್ರೇಕ್ ಥ್ರೂ ಪಡೆಯೋದಕ್ಕಾಗೋದು, ಈ ಪ್ಯಾಟರ್ನ ಬ್ರೇಕ್ ಮಾಡೋದಕ್ಕಾಗೋದು, ಈ ಪಝಲ್ನ ನೀವು ಕಂಡುಹಿಡಿಯೋಕ್ಕಾಗೋದು ನಿಮ್ಮ ಕೈಲಿ ಮಾತ್ರನೇ. ಸೊ ನಿಮಗೆ ನೆನಪಿಸ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಗ್ರೂಪ್ ನಂಬರ್ 1. ನಿಮ್ಮಲ್ಲಿರುವಂಥ ಈ ಸ್ಟ್ರೆಂತು ನಿಮ್ಮನ್ನು ನೀವು ಯಾವತ್ತೂ ಬಿಟ್ಕೊಡೋದಿಲ್ಲ. ನೀವು ಸೋಲ್ ಲೆವೆಲಲ್ಲಿ
such a beautiful card, protection guardian. Drop your shield, like you are overthinking. ದಯವಿಟ್ಟು ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡ್ಕೋಬೇಡಿ. ಗ್ರೂಪ್ ನಂಬರ್ 1, ಯು ಆರ್ ಸೋ ಪವರ್ಫುಲ್, ಯು ಆರ್ ವಾರಿಯರ್ಸ್, ಯು ಆರ್ like ಹೈಯರ್ ಲೆವೆಲ್ ಅಥಾರಿಟಿ. ಲೈಕ್ ಎಲ್ಲನೂ ಕಲ್ತಿರೋರು, ಮಾರ್ಷಲ್ ಆರ್ಟ್ಸು ಎಲ್ಲನೂ ಕಲ್ತಿರೋರು, ಅವ್ರದ್ದೇ ಒಂದು ಅಕಾಡೆಮಿ ಇರುತ್ತೆ. ಅವ್ರ ಕೈಗೆಳಗಡೆ ಎಷ್ಟೊಂದು ಜನಕ್ಕೆ ಎಷ್ಟೊಂದು ಯಂಗ್ಸ್ಟರ್ಸ್ಗೆ ಹೇಳ್ಕೊಡ್ತಾ ಇರ್ತಾರೆ. ಅವ್ರು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೆಂಗೆ, ದೇಶ ಕಾಯೋದು ಹೆಂಗೆ, ಲೈಕ್ ಪೊಲೀಸಿಗೆ ಎಂಟರ್ ಆಗೋರು, ಮಿಲ್ಟ್ರಿಗೆ ಎಂಟರ್ ಆಗೋರು, ಅವ್ರದ್ದೇ ಒಂದು ಅಕಾಡೆಮಿ ಇರುತ್ತೆ. ಲೈಕ್ ಕ್ಯಾಪ್ಟನ್ಗಳಿರ್ತಾರೆ, ಐ ಡೋಂಟ್ ನೋ, ಲ್ಯೂಟೆನೆಂಟ್ಸ್ಗಳಿರ್ತಾರೆ. ಸೊ ಯು ಆರ್ ಲೈಕ್ ಇನ್ ದ್ಯಾಟ್ ಲೆವೆಲ್. ಲೈಕ್ ನಿಮ್ಮ ಕೆಳಗಡೆ ನೀವು ಎಷ್ಟೊಂದು ಸೋಲ್ಸ್ಗೆ ಮೇ ಬಿ ಟ್ರೈನ್ ಮಾಡ್ತಿದ್ದೀರಾ ನಿಮ್ಮ ಸೋಲ್ ಲೆವೆಲಲ್ಲಿ. ಸೊ ಆ ಥರ ಒಂದು ಲೆವೆಲಲ್ಲಿರುವಂಥ ಸೋಲ್ ನೀವು. ಲೈಕ್ ನೀವು ಎಷ್ಟೊಂದು ಜನ ಸೋಲ್ಸ್ಗೆ ನೀವು ಆಲ್ರೆಡಿ ಟ್ರೈನ್ ಮಾಡ್ತಿರ್ಬೋದು. ನನಗೆ ಇನ್ನೊಂದೇನು ಬರ್ತಾ ಇರೋದು ಅಂದರೆ, ಯು ಆರ್ ಲೈಕ್ ಟೀಮ್ ಆರ್ಕೇಂಜಲ್ ಮೈಕಲ್ ಅಂತ ಹೇಳಿ. ಸೊ ನೀವೆಲ್ಲ ಆರ್ಕೇಂಜಲ್ ಮೈಕಲ್ ಲೀಜಿಯನ್ ಆಫ್ ಏಂಜಲ್ಸಲ್ಲಿರ್ಬೋದು. ಲೈಕ್ ಆರ್ಕೇಂಜಲ್ ಮೈಕಲ್ ಇಸ್ ಅ ಏಂಜಲ್ ಆಫ್ ಪ್ರೊಟೆಕ್ಟರ್. ಎಲ್ಲರನ್ನೂ ಪ್ರೊಟೆಕ್ಟ್ ಮಾಡುವಂಥವ್ರು, ಪಾಸ್ಟ್ನ ಕಟ್ ಮಾಡುವಂಥವ್ರು, ಫ್ಯೂಚರಿಗೆ ಹೋಗೋದಕ್ಕೆ ಸಪೋರ್ಟ್ ಮಾಡುವಂಥವ್ರು, ಜೀವನದಲ್ಲಿ ಟಫ್ ಡಿಸಿಷನ್ಸ್ ತೊಗೊಳ್ಬೇಕಾದ್ರೆ ನಮ್ಮ ಜೊತೆ ನಿಂತ್ಕೊಳ್ಳೋ ಅಂಥ ಏಂಜಲ್ಲು. ಲೈಕ್ ಹೀಸ್ ಅ ಪ್ರೊಟೆಕ್ಟರ್, ಹೀಸ್ ಅ ವಾರಿಯರ್ ಏಂಜಲ್. ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡ್ತಾ ಇದ್ರೆ ಇಟ್ ಫೀಲ್ಸ್ ಲೈಕ್ ಯು ಆರ್ ಪಾರ್ಟ್ ಆಫ್ ಆರ್ಕೇಂಜಲ್ ಮೈಕಲ್ ಟೀಮ್ ಥರ, ಅಥವಾ ಆರ್ಕೇಂಜಲ್ ಮೈಕಲ್ ನಿಮ್ಮ ಜೊತೆ ಇರ್ಬೋದು ಈ ಸಮಯದಲ್ಲಿ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ, ಗೈಡ್ ಮಾಡ್ತಾ. ಬಟ್ ವೆರಿ ಸ್ಟ್ರಾಂಗ್ ವಾರಿಯರ್ ಆರ್ಕೇಂಜಲ್ ಮೈಕಲ್ ಗ್ರೂಪ್ ಆಫ್ ಏಂಜಲಿಕ್ ಸೋಲ್ಸಲ್ಲಿ ನೀವು ಒಬ್ಬರು ಅನ್ನೋ ಥರ. ಲೈಕ್ ಆರ್ಕೇಂಜಲ್ ಮೈಕಲ್ ಜೊತೆ ಇರುವಂಥ ಎಲ್ಲ ಏಂಜಲ್ಸನ್ನು ಬಂದು ದೇ ಆಲ್ ಆರ್ ಪ್ರೊಟೆಕ್ಟಿವ್ ಏಂಜಲ್ಸ್, ದೇ ಆಲ್ ಆರ್ ಪ್ರೊಟೆಕ್ಷನ್ angels. ನೀವು ಗ್ರೂಪ್ ನಂಬರ್ 1, ಯು ಆರ್ ಅ ವಾರಿಯರ್ ಅಂಡ್ ಅ ಪ್ರೊಟೆಕ್ಟರ್ ಸೋಲ್, ಅ ಪ್ರೊಟೆಕ್ಟರ್ ಏಂಜಲ್ ಕ್ಯಾಟಗರಿಗೆ ಬರುವಂಥವ್ರು. ನೀವು ನಿಮ್ಮ ಫ್ಯಾಮಿಲಿಗೆ ನೀವು ಗಾರ್ಡಿಯನ್ ಏಂಜಲ್ಸು, ಅಥವಾ ನಿಮ್ಮ ಫ್ಯಾಮಿಲಿನ ನೀವು ಪ್ರೊಟೆಕ್ಟ್ ಮಾಡೋಕ್ಕೆ ಬಂದಿರ್ಬೋದು. ನಿಮಗೆ ಗೊತ್ತಿದ್ದೋ ಗೊತ್ತಿಲ್ದಿರೋನೋ ಈ ಲೀನೇಜಲ್ಲಿ ಇರುವಂಥ ಪ್ಯಾಟರ್ನ್ಸ್ಗಳನ್ನ ಬ್ರೇಕ್ ಮಾಡೋಕ್ಕೆ ಬಂದಿರೋದು, ಮುಂದೆ ಬರುವಂಥ ಜನ್ರೇಷನ್ಗಳಿಗೆ ಗಾರ್ಡಿಯನ್ ಆಗಿ ಬಂದಿರೋದು. ನೀವು ಪೇರೆಂಟ್ಸ್ ಇದ್ದರೆ ನಿಮ್ಮ ಮಕ್ಕಳಿಗೆ ನೀವು ವಾರಿಯರ್ ಲೈಫು, ವಾರಿಯರ್ ಸೋಲ್ ಅಂದರೆ ಏನು ಅಂಥೇಳಿ ತೋರಿಸೋದಕ್ಕೆ ಬಂದಿರೋದು. ಹೊಸ ಜನ್ರೇಷನ್ಗೆ ಹೊಸ ಪ್ಯಾಟರ್ನನ್ನು ತೋರ್ಸೋಕೆ ಬಂದಿರೋದು. ಯಾಕೆಂದರೆ ಅದೇ ಪ್ಯಾಟರ್ನಲ್ಲಿ ಅಪ್ಪ ಅಮ್ಮ ಮಾಡಿದ್ದು ಅದೇ, ಅಜಿತಾತ ಮಾಡಿದ್ದು ಅದೇ, ಅವ್ರ ಮುಂದೆನೂ ಅದೇ ಮಾಡಿದರು. ಲೈಕ್ ಬದಲಾಗೋದು ಯಾವಾಗ, ವೈಬ್ರೇಷನ್ಸ್ ರೇಸ್ ಆಗೋದು ಯಾವಾಗ, ಈ ಪ್ಯಾಟರ್ನ್ಗಳೆಲ್ಲ ಬ್ರೇಕ್ ಆಗೋದು ಯಾವಾಗ, ಹೊಸ ಎನರ್ಜಿ ಬರೋದು ಯಾವಾಗ, ಅದಕ್ಕೆ ನಾಂದಿ ಹಾಡೋದಕ್ಕೆ, ಈ ಹೊಸ ಎನರ್ಜಿನ ಭೂಮಿ ಮೇಲೆ ತರೋದಕ್ಕೆ, ಈ ಹೊಸ ಜನ್ರೇಷನ್ಗೆ ಜಾಗ ಮಾಡಿಕೊಡೋದಕ್ಕೆ ನೀವು ಬಂದಿರೋದು. ಗ್ರೂಪ್ ನಂಬರ್ 1 ಸ್ಟೇಜ್ ಸೆಟ್ ಮಾಡೋದಕ್ಕೆ, ಹೊಸ ಜನ್ರೇಷನ್ಗೆ, ಹೊಸ ಪೀಳಿಗೆಗೆ ಎಕ್ಸಾಂಪಲ್ ಆಗಿ, ಮಾದರಿಯಾಗಿ ನಿಂತ್ಕೊಳ್ಳೋದಕ್ಕೆ ನೀವು ಬಂದಿರೋದು ಈ ಭೂಮಿ ಮೇಲೆ. ಆ್ಯಕ್ಟಿವ್ ಆಗಿ ನೀವೇನು ಮಾಡ್ತಿಲ್ಲ ಅಂತ ಅಂದ್ರೂ ಎನರ್ಜೆಟಿಕಲಿ ನಿಮ್ಮ ಎನರ್ಜಿ ಈ ಫ್ಯಾಮಿಲಿನಲ್ಲಿ ಇರೋದು ಇಟ್ಸ್ ಅ ಬ್ಲೆಸ್ಸಿಂಗ್. ಯು ಆರ್ ಅ ಗಾರ್ಡಿಯನ್ ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಪೇರೆಂಟ್ಸ್ಗೆ, ನಿಮ್ಮ ಲೀನಿಯೇಜಿಗೆ. ಆ್ಯಂಡ್ ಯು ಆರ್ ದ ಒನ್ ಅಂತ ಹೇಳ್ತಾರಲ್ಲ, ದ ಚೋಸನ್ ಒನ್. ಈ ಪರ್ಟಿಕ್ಯುಲರ್ ಟಾಸ್ಕ್ಗೆ ಯು ಆರ್ ದ ಚೋಸನ್ ಒನ್, ಗ್ರೂಪ್ ನಂಬರ್ 1. ಯಾಕೆಂದರೆ ಯಾರ ಕೈಲೂ ಈ ಟಫ್ ಸಿಚುವೇಶನನ್ನು ಹ್ಯಾಂಡಲ್ ಮಾಡೋದಕ್ಕಾಗೋದಿಲ್ಲ, ನಿಮ್ಮ ಕೈಲಿ ಮಾತ್ರನೇ. ಸೊ ನಿಮಗೆ ಧೈರ್ಯ ತುಂಬೋದಕ್ಕೆ ಮೇ ಬಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಈ ಒಂದು ಇನ್ಫಾರ್ಮೇಷನನ್ನು ಆಕಾಶಿಕ್ ರೆಕಾರ್ಡ್ಸಿಂದ ನಿಮಗೆ ರಿವೀಲ್ ಮಾಡ್ತಾ ಇರ್ಬೋದು. ಮೇ ಬಿ ಈ ಸಮಯದಲ್ಲಿ ಸ್ವಲ್ಪ ನೀವು ಧೈರ್ಯ ಕಳ್ಕೊಂಡಿರ್ಬೋದು, ಅಥವಾ ನಿಮ್ಮನ್ನು ನೀವು ಡೌಟ್ ಪಡ್ತಿರ್ಬೋದು. ಬಟ್ ನಾವು ನೆನಪಿಸ್ತಾ ಇರೋದು ಇವತ್ತು ನಿಮ್ಮ ಪವರ್ ಏನು ಅಂತ ಹೇಳಿ. ಲೈಕ್ ಯು ಆರ್ ಅ ವೆರಿ ಓಲ್ಡ್ ಸೋಲ್, ಓಕೆ. ಯು ಆರ್ ಅ ವಾರಿಯರ್ ಸೋಲ್, ಯು ಆರ್ ಅ ಓಲ್ಡ್ ಸೋಲ್, ಯು ಆರ್ ಅ ಹೈಲಿ ಎಕ್ಸ್ಪೀರಿಯನ್ಸ್ಡ್ ಸೋಲ್. ಅದನ್ನೇ ಹೇಳಿದ್ದು, ಈ ಮಿಲಿಟ್ರಿ ಕಮಾಂಡರ್ಸ್, ಲೂಟಿನೆಂಟ್ಸ್, ಆ ಹೈಯರ್ ಲೆವೆಲಲ್ಲಿ ಇರ್ತಾರಲ್ಲ, ಆ ಒಂದು ಸ್ಟೇಜಲ್ಲಿ ಇರುವಂಥ ಸೋಲ್ ನೀವು. ವಿತ್ ದ ಹರ್ಮಿಟ್ ಕಾರ್ಡ್ ಯು ಆರ್ ಲೈಕ್ ಫಾರ್ ಎವರ್ ಭೂಮಿಗೆ ಬಂದಿದ್ದೀರಾ, ಫಾರ್ ಎವರ್ ಎಷ್ಟೊಂದು ಪ್ಲಾನೆಟ್ಸ್ಗಳಿಗೆ ಹೋಗಿದ್ದೀರಾ. ಬರೀ ಭೂಮಿಲಿ ಅಷ್ಟೇ ಅಲ್ಲ, ಎಲ್ಲಿ ಪ್ರಾಬ್ಲಮ್ ಆಗುತ್ತೆ, ಯಾವ ಸಿಸ್ಟಮಲ್ಲಿ, ಯಾವ ಸೋಲಾರ್ ಸಿಸ್ಟಮಲ್ಲಿ, ಯಾವ ಸ್ಟಾರ್ ಸಿಸ್ಟಮಲ್ಲಿ, ಯಾವ ಪ್ಲಾನೆಟರಿ ಸಿಸ್ಟಮಲ್ಲಿ, ಎಲ್ಲಿ ಏನೇ ಇಶ್ಯೂ ಆದ್ರೂ ಲೈಕ್ ನಿಮ್ಮ ಗ್ರೂಪ್ ಆಫ್ ಸೋಲ್ಸ್ ವಾಲಂಟಿಯರ್ ಮಾಡೋದು ಫಸ್ಟು. ನಾನು ಹೋಗ್ತೀನಿ, ನಾನು ಸಪೋರ್ಟ್ ಮಾಡ್ತೀನಿ, ನಾನು ಹೋಗ್ತೀನಿ, ನಾನು ಆ ಕರ್ಸ್ನ ಬ್ರೇಕ್ ಮಾಡ್ತೀನಿ, ನಾನು ಹೋಗ್ತೀನಿ ಹೊಸ ಜನ್ರೇಷನಿಗೆ ಸಪೋರ್ಟ್ ಮಾಡ್ತೀನಿ, ನಾನು ಹೋಗ್ತೀನಿ ಹೊಸ ಬಿಸ್ನೆಸ್ನ ಬಿಲ್ಡ್ ಮಾಡ್ತೀನಿ, ಬೇರೆಯವ್ರಿಗೆ ಮಾದರಿಯಾಗಿ ನಿಂತ್ಕೊಳ್ತೀನಿ, ನಾನು ಹೋಗ್ತೀನಿ ಈ ಮಗುಗೆ ನಾನು ಜನ್ಮ ಕೊಡ್ತೀನಿ. ಯಾಕೆಂದರೆ ಯು ಆರ್ ಹೈ ವೈಬ್ರೇಷ್ನಲ್. ಸೊ ಆ ಮಗುಗೆ ಜನ್ಮ ಕೊಡೋದಕ್ಕೂ ನಮಗೆ ಬೇಕಾಗಿರೋದು ಹೈ ವೈಬ್ರೇಷ್ನಲ್ ಪೇರೆಂಟ್ಸು, ಎನರ್ಜಿ ಹೈ ಇರೋವಂಥ ಒಂದು ಪೇರೆಂಟ್ಸು. ಸೊ
ಲೈಕ್ ಯು ವಾಲಂಟಿಯರ್ ಪ್ರತಿ ಒಂದು ಕಡೆನೂ ಈ ಲೈಫ್ ಟೈಮಲ್ಲೂ ಅಷ್ಟೇ ನೀವು ಎಷ್ಟೊಂದು ವಾಲಂಟಿಯರ್ ಕೆಲಸಗಳು ಮಾಡ್ಬೋದು, ಅಥವಾ ಎಲ್ಲೇ ಏನೇ ಪ್ರಾಬ್ಲಮ್ ಆದ್ರೂ ಲೈಕ್ ನೀವು ಮುಂದೆ ನಿಂತ್ಕೊಳ್ಳೋಕ್ಕೆ ರೆಡಿ ಆಗ್ಬೋದು. ಲೈಕ್ ಐ ವಿಲ್ ಗೋ, ಐ ವಿಲ್ ಸಪೋರ್ಟ್ ಅಂತ ಹೇಳಿ, ಅಥವಾ ಎಲ್ಲೇ ಏನೇ ದೊಡ್ಡ ಲೆವೆಲಲ್ಲಿ ಡಿಸ್ಟ್ರಕ್ಷನ್ಗಳಾದ್ರೂ ನಿಮ್ಮ ಮನಸ್ಸಿಗೆ ತುಂಬಾ ನೋವಾಗ್ಬೋದು, ನಿಮಗೆ ಆಯ್ತೇನೋ ಆ ಪ್ರಾಬ್ಲಮ್ಮು ಅನ್ನೋ ಥರ. ಲೈಕ್ ಆಬ್ಸಲ್ಯೂಟ್ಲಿ ಗ್ರೂಪ್ ನಂಬರ್ 1 ಲೈಕ್ ಇದು ನಿಮ್ಮದು ಇದು ಮೊದಲನೇ ಸ್ಟೋರಿ ಅಲ್ವೇ ಅಲ್ಲ. ಲೈಕ್ ಯು ಆರ್ ಹೈಲಿ ಎಕ್ಸ್ಪೀರಿಯನ್ಸ್ ಗ್ರೂಪ್ ನಂಬರ್ 1. ಈ ಪ್ರಾಬ್ಲಮ್ ಅಲ್ಲ, ಇದಕ್ಕಿಂತ 10 ಪಟ್ಟು ಪ್ರಾಬ್ಲಮ್ ಬಂದ್ರೂ ನಿಮ್ಮ ಕೈಲಿ ಈಸಿಯಾಗಿ ಸಾಲ್ವ್ ಮಾಡೋದಕ್ಕೆ ಸಾಧ್ಯ. ಇದಕ್ಕಿಂತ ಲೈಕ್ ವಾಟ್ ಎವರ್ ಇಟ್ ಈಸ್ ಯು ಹ್ಯಾವ್ ಡನ್ ಇಟ್ ಆಲ್. ಗ್ರೂಪ್ ನಂಬರ್ 1 ಎಲ್ಲ ಎಷ್ಟೊಂದು ಲೈಫ್ ಟೈಮಲ್ಲಿ ಇದಕ್ಕಿಂತ ಹೆಚ್ಚಿನ ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡಿದ್ದೀರಾ. ಯಾವತ್ತೂ ನೀವು ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ, ಯಾವತ್ತೂ ಬಿಟ್ಕೊಟ್ಟಿದ್ದು ಇಲ್ಲವೇ ಇಲ್ಲ ನಿಮ್ಮ ಆಕಾಶಿಕ್ ರೆಕಾರ್ಡ್ಸ್ ಹಿಸ್ಟ್ರಿನಲ್ಲಿ. ಬಿಕಾಸ್ ಯು ಆರ್ ಅ ವಾರಿಯರ್ ಸೋಲ್. ಲೈಕ್ ಪದೇ ಪದೇ ಎದ್ದು ನಿಂತ್ಕೊಳ್ತೀರಾ, ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತೀರಾ, ಇಶ್ಯೂಸ್ನ ಫೇಸ್ ಮಾಡ್ತೀರಾ, ಸೊಲ್ಯೂಷನ್ಸ್ನ ಹುಡುಕ್ತೀರಾ. ಲೈಕ್ ಇವತ್ತು ಬೇಜಾರಾಗಿದ್ರು, ನಾಳೆ ಬೇಜಾರಾಗಿದ್ರು, ಒಂದು ವಾರ ಬೇಜಾರಾಗಿದ್ರು, 1 ತಿಂಗಳು ನನ್ನ ಕೈಲಿ ಆಗಲ್ಲ ಅಂತ ಅಂದ್ಕೊಂಡ್ರು ನೆಕ್ಸ್ಟ್ ತಿಂಗಳು ತಿರ್ಗಾ ಎದ್ದು ನಿಂತ್ಕೊಳ್ತೀರಾ. ನೋ, ಐ ಆಮ್ ಗೋಯಿಂಗ್ ಟು ಡೂ ದಿಸ್. ಈ ಸಲ ನಾನು ಮತ್ತೆ ಟ್ರೈ ಮಾಡ್ತೀನಿ, ಈ ಸಲ ಬೇರೆ ಥರ ಟ್ರೈ ಮಾಡ್ತೀನಿ. ಆ್ಯಂಡ್ ಯು ಕೀಪ್ ಗೆಟಿಂಗ್ ಅಪ್. ಆಲ್ ರೈಟ್, ಸೊ ದಟ್ ಈಸ್ ಹೂ ಯು ಆರ್. ಗ್ರೂಪ್ ನಂಬರ್ 1, ಲೈಕ್ ಯು ಆರ್ tough, you are strong, you are highly experienced, and you are highly dynamic, and you are so powerful, and a higher level ಅಲ್ಲಿ ಇರುವಂಥ ಸೋಲ್ ನೀವು. ನಿಮ್ಮ ಕೆಪಾಸಿಟಿ ಸುಮಾರು ಜನ ಭೂಮಿ ಮೇಲೆ ಮ್ಯಾಚ್ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ಯು ಆರ್ ದ ಚೋಸನ್ ಒನ್ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ. ಇಲ್ಲಿ ಈ ಲೈಫ್ ಟೈಮಲ್ಲಿ ಈ ಪರ್ಟಿಕ್ಯುಲರ್ ಬ್ಲಾಕೇಜಸ್ಸಿಂದ ಆಚೆ ಬರೋದಕ್ಕೆ, ಪ್ಯಾಟರ್ನ್ಗಳನ್ನ ರಿಲೀಸ್ ಮಾಡೋದಕ್ಕೆ, ನೆಗೆಟಿವ್ ಎನರ್ಜೀಸ್ನ ರಿಲೀಸ್ ಮಾಡೋದಕ್ಕೆ, ಹೊಸತನನ ಈ ಭೂಮಿಗೆ ತರೋದಕ್ಕೆ ಯು ಆರ್ ಸೋ ಮಚ್ ಆನ್ ಅ ಮಿಷನ್ ಈ ಭೂಮಿ ಮೇಲೆ. ಓಕೆ, ಸೊ ಯು ಹ್ಯಾವ್ ಅ ಸೋಲ್ ಮಿಷನ್ ಈ ಭೂಮಿ ಮೇಲೆ, ಈ ಹೊಸದನ್ನು ತರೋದಕ್ಕೆ, ಹೊಸದನ್ನು ಕ್ರಿಯೇಟ್ ಮಾಡೋದಕ್ಕೆ. ಆ್ಯಂಡ್ ಯು ಆರ್ ಸೂಪರ್ ಸ್ಟ್ರಾಂಗ್ ನಿಮ್ಮ ಸೋಲ್ ಲೆವೆಲಲ್ಲಿ. ಗ್ರೂಪ್ ನಂಬರ್ 1, ಲೈಕ್ ಯು ಆರ್ ಅ ಟಫ್, ಸ್ಟ್ರಾಂಗ್, ಪವರ್ಫುಲ್. ಲೈಕ್ ಐ ಹ್ಯಾವ್ ನೋ ವರ್ಡ್ಸ್. ಗ್ರೂಪ್ ನಂಬರ್ 1, ಲೆಟ್ ಮಿ ಟೆಲ್ ದ್ಯಾಟ್. ಲೈಕ್ ಆ ಥರ ನಿಮ್ಮ ಸೋಲ್ ಪವರ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ದೇರ್ ಆರ್ ನೋ ವರ್ಡ್ಸ್. ಆಲ್ರೈಟ್, ಸೊ ಯು ಆರ್ ಬ್ಯೂಟಿಫುಲ್, ಯು ಆರ್ ಸ್ಟ್ರಾಂಗ್, ಆ್ಯಂಡ್ ಯು ಆರ್ ಆನ್ ಅ ಮಿಷನ್ ಈ ಭೂಮಿ ಮೇಲೆ. ಆ್ಯಂಡ್ ಯು ಕ್ಯಾನ್ ಡೂ ಎನಿಥಿಂಗ್. ನಿಮ್ಮ ಕೈಲಿ ಏನನ್ನು ಬೇಕಾದರೂ ಮಾಡೋದಕ್ಕೆ ಸಾಧ್ಯ. ಯಾಕೆಂದರೆ ನೀವು ಈಗಲ್ಲ, ಸಾವಿರಾರು ವರ್ಷದಿಂದ ಇದನ್ನು ಮಾಡ್ತಾ ಬಂದಿದ್ದೀರಾ. ದಿಸ್ ಈಸ್ ನಾಟ್ ಯುವರ್ ಫಸ್ಟ್ ಟೈಮ್. ಸೊ ಯೋಚನೆ ಮಾಡಬೇಡಿ, ಹೆದರ್ಕೊಳ್ಬೇಡಿ. ಇದೇನೇ ಪ್ರಾಬ್ಲಮಲ್ಲಿ ನೀವಿದ್ರೂ, ಎಷ್ಟೇ ಧೈರ್ಯ ಕಳ್ಕೊಂಡಿದ್ರು, ನಿಮಗೆ ಯಾವಾಗ್ಲೂ ಏನು ಮಾಡಬೇಕಂತ ಗೊತ್ತಾಗತ್ತೆ. ಅದನ್ನು ಮಾಡ್ತೀರಾ, ಇದರಿಂದ ಆಚೆ ಬರ್ತೀರಾ, ಆ್ಯಂಡ್ ಯು ವಿಲ್ ಬಿ ಸೋ ಸಕ್ಸಸ್ಫುಲ್. ಆಲ್ ರೈಟ್, ಸೊ ಅದನ್ನು ನಿಮಗೆ ಇವತ್ತನ ರೀಡಿಂಗಲ್ಲಿ ರಿವೀಲ್ ಮಾಡಬೇಕು ಅಂತ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಬಂದಿದ್ದು ಆಕಾಶಿಕ್ ರೆಕಾರ್ಡ್ಸ್ ಇನ್ಫಾರ್ಮೇಷನನ್ನು. ಹೋಪ್ಫುಲಿ ಇದು ನಿಮಗೆ ಮತ್ತೆ ಧೈರ್ಯ ತಂದುಕೊಟ್ಟಿದೆ. ಹೋಪ್ಫುಲಿ ನಿಮ್ಮನ್ನು ಪರಿಚಯ ಮಾಡಿಕೊಟ್ಟಿದೆ. ಹೋಪ್ಫುಲಿ ನಿಮ್ಮ ಒಳಗಡೆ ಆ ಸ್ಪಾರ್ಕ್ ಮತ್ತೆ ರೇಸ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಆಲ್ ರೈಟ್, ಸೊ ದಟ್ ಈಸ್ ವಾಟ್ ವಿ ಹ್ಯಾವ್. ನಿಮಗೆ ರೆಸನೇಟ್ ಆಗಿದೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ. ಐ ನೆವರ್ ಗಿವ್ ಅಪ್ ಅಂತ ಹೇಳಿ, ಐ ಆಮ್ ಅ ಸ್ಟ್ರಾಂಗ್ ಸೋಲ್ ಅಂತ ಹೇಳಿ, ಆ್ಯಂಡ್ ಐ ಆಮ್ ಆಲ್ವೇಸ್ ರೆಡಿ, ಐ ಆಮ್ ಆನ್ ಅ ಮಿಷನ್ ಅಂತ ಹೇಳಿ. ನಿಮಗೇನು ಅನಿಸುತ್ತೆ ಈ ಸಮಯದಲ್ಲಿ? ನಿಮ್ಮ ಅಫರ್ಮೇಷನನ್ನು ಕೆಳಗಡೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 1, ಯು ಆರ್ ಸೋ ಸ್ಟ್ರಾಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ನಂಬರ್ 2, ನೀವು ಈ ಶಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತನ ರೀಡಿಂಗು. ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ತೋರಿಸ್ತಾ ಇರೋದು ತುಂಬ ಹಳೆ ಸಿವಿಲೈಸೇಷನ್ಗಳು ಅಂದರೆ ಸಮುದ್ರದಲ್ಲಿ ಮುಳುಗಿ ಹೋಗದಂಥ ಜಾಗಗಳು. ಲೈಕ್ 5,000 ವರ್ಷ 10,000 ವರ್ಷ ಹಿಂದೆ ಇದ್ದಂಥ ಸಿವಿಲೈಸೇಷನ್ಗಳು. ಏನ್ಷಿಯಂಟ್ ಈಜಿಪ್ಟ್, ಲೆಮೂರಿಯಾ, ಅಟ್ಲಾಂಟಿಸು, ಆ ಮುಳುಗಿ ಹೋಗಿ ಸಮುದ್ರದೊಳಗಡೆ ಹೊರಟೋಗಿ ಆ ಜಾಗ ಇಲ್ಲವೇ ಇಲ್ಲ ಅನ್ನೋ ಥರ ಕಳೆದು ಹೋದಂಥ ಜಾಗಗಳನ್ನ ತೋರಿಸ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಮತ್ತು ಆ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಂಥ ಟೆಕ್ನಾಲಜಿಗಳು, ಅವ್ರು ಯೂಸ್ ಮಾಡ್ತಾ ಇದ್ದಂಥ ಟೆಲಿಪೋರ್ಟೇಷನ್ಸು, ಅವ್ರಿಗಿದ್ದಂಥ ಆ ಸೈಕಿಕ್ ಎಬಿಲಿಟೀಸು, ಆ ಟೈಮಲ್ಲಿ ಲೈಕ್ ದೇವರು ಅಂದರೆ ಹೈಯರ್ ಪವರ್ಸ್ ಜೊತೆ ಡೈರೆಕ್ಟಾಗಿ ಕಾನ್ವರ್ಸೇಷನ್ ಮಾಡ್ತಾಯಿದ್ರು. ಎಸ್ಪೆಷಲಿ ಹೈ ಪ್ರೀಸ್ಟ್ ಮತ್ತು ಹೈ ಪ್ರೀಸ್ಟೆಸಸ್ಸು. ಸೊ ಆ ಎನರ್ಜಿನ ತೋರಿಸ್ತಾ ಇದ್ದಾರೆ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ. ಸೊ ನಿಮ್ಮ ಸ್ಟೋರಿ ಈ ಕಾಲದಲ್ಲ, ಸುಮಾರು ವರ್ಷದ
ವರ್ಷದಿಂದ ನಿಮ್ಮ ಈ ಎನರ್ಜಿ ಬಿಲ್ಡ್ ಆಗ್ತಾ ಇರೋದಿರ್ಬೋದು. ಲೈಕ್ ಆ್ಯಂಡ್ ಆಲ್ಸೋ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಸಿಕ್ಕಾಪಟ್ಟೆ ನೀರಿರುವಂಥ ಜಾಗಗಳನ್ನ ತೋರಿಸ್ತಾ ಇರೋದು. ಐ ಡೋಂಟ್ ನೋ, ಸೀರಿಯಸ್ ಐ ಆಮ್ ನಾಟ್ ಶ್ಯೂರ್ ಯಾವ ಒಂದು ಸ್ಟಾರ್ ಕಾನ್ಸ್ಟಲೇಷನಲ್ಲಿ ನೀರು ಜಾಸ್ತಿ ಇರೋದು ಅಂತ ಗೊತ್ತಿಲ್ಲ, ಬಟ್ ನೀರಿರುವಂಥ ಪ್ಲ್ಯಾನೆಟ್ಗಳು ಜಾಸ್ತಿ ತೋರಿಸ್ತಾ ಇರೋದು. ಮತ್ತು ವೀನಸ್ ಎನರ್ಜಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಜಾಸ್ತಿ ತೋರಿಸ್ತಾ ಇರೋದು. ಅಫ್ರೊಡೈಟಿ ಎನರ್ಜಿ ಜಾಸ್ತಿ ತೋರಿಸ್ತಾ ಇರೋದು. ಲೈಕ್ ಯು ಆರ್ ದ ಗಾಡ್ಸ್ ಆ್ಯಂಡ್ ಗಾಡೆಸಸ್ ಆಫ್ ಲವ್, ಪೀಸ್, ಹಾರ್ಮನಿ ಆ್ಯಂಡ್ ಲಾಟ್ ಆಫ್ ಕ್ವಯಟ್ ಸ್ಟಿಲ್ನೆಸ್ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಬರ್ತಾ ಇರೋದು. ಯಾಕೆಂದರೆ ಅಟ್ಲಾಂಟಿಯನ್ ಲೆಮೂರಿಯನ್ ಟೈಮಲ್ಲೂ ಹೈಯರ್ ಪವರ್ಸ್ಗೆ ಕನೆಕ್ಟ್ ಆಗಬೇಕಂತಂದರೆ ಮೊದಲು ಆ ಸೈಲೆನ್ಸಿಗೆ, ಸ್ಟಿಲ್ನೆಸ್ಸಿಗೆ ಹೋಗೋದು ಇಂಪಾರ್ಟೆಂಟು. ಆವಾಗಲೆಲ್ಲ ಇವಾಗಲೂ ಕೂಡ ನಾವಿವಾಗ ಚಾನಲ್ ಮಾಡಬೇಕಂತಂದರೆ ಫಸ್ಟು ನಾವು ಸ್ಟಿಲ್ ಆಗ್ದಿರ, ನಮ್ಮ ಮೈಂಡಲ್ಲಿ ನಡೀತಾ ಇರೋವಂಥ ಚಾಟರ್ಗಳು ಕಡಿಮೆ ಆಗ್ದಿರ ಇನ್ಫಾರ್ಮೇಷನನ್ನು ರಿಸೀವ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಸೊ ನಿಮಗೆ ನಿಮ್ಮ ಸ್ಪಿರಿಚುವಲ್ ಪವರ್ನ ನೆನಪಿಸ್ತಾ ಇರೋ ಥರ ಇದೆ ನಿಮ್ಮ ರೀಡಿಂಗಲ್ಲಿ. ನಿಮಗಿದ್ದಂಥ ಆ ಎಕ್ಸ್ಪೀರಿಯನ್ಸಸ್ಗಳು, ಆ ಹಳೆ ಲೈಫ್ ಟೈಮ್ಗಳಲ್ಲಿ ನೀವು ಆಲ್ರೆಡಿ ಸೈಕಿಕ್ಸ್ ಇದ್ರಿ ಅಥವಾ ಹೀಲರ್ಸ್ ಇದ್ರಿ, ಶಾಮನ್ಸ್ ಇದ್ರಿ, ನೀವಿದ್ದಂತಹ ಆ ಜಾಗದಲ್ಲಿ ದ ಮೇನ್ ಹೀಲರ್ ಅಂತ ಏನು ಹೇಳ್ತಾರೆ, ಲೈಕ್ ಎಲ್ಲರೂ ಏನಾದ್ರೂ ಆ ಪರ್ಟಿಕ್ಯುಲರ್ ಊರಲ್ಲಿ ಲೈಕ್ ನೀವು ನಿಮ್ಮ ಫ್ಯಾಮಿಲಿ ಹತ್ರ ಹೋಗ್ತಾಯಿದ್ರು ಹೀಲಿಂಗಿಗೆ, ಅಥವಾ ಏನನ್ನಾದರೂ ಮಾಡೋದಕ್ಕೆ ಮುಂಚೆ ಈ ರಾಜರೆಲ್ಲ ಲೈಕ್ ಆ ಪರ್ಟಿಕ್ಯುಲರ್ ವ್ಯಕ್ತಿ ಹತ್ರ, ಹೈ ಪ್ರೀಸ್ಟ್ ಅಥವಾ ಹೈ ಪ್ರೀಸ್ಟಸ್ ಹತ್ರ ಹೋಗಿ, ನಾನು ಇವಾಗ ಮಾತಾಡ್ತಾ ಇಲ್ಲ 500 ವರ್ಷದ್ದು ಅಲ್ಲ, ಲೈಕ್ 1000 ವರ್ಷ, 5 ವರ್ಷ, 10 ವರ್ಷದ ಹಿಂದೆ ಲೈಕ್ ಆ ದೇವಸ್ಥಾನಗಳಿರ್ತಾಯಿತ್ತು, ಲೈಟ್ ಇರ್ತಾ ಇರಲಿಲ್ಲ, ಎಲ್ಲ ಕಡೆ ಆ ಬೆಂಕಿ, ಆ ಟಾರ್ಚ್ ಲೈಟಲ್ಲಿ ಇರ್ತಾಯಿದ್ರು. ಎಲೆಕ್ಟ್ರಿಕ್ ಟಾರ್ಚ್ ಅಲ್ಲ, ಫೈರ್ ಟಾರ್ಚ್, ಎಲ್ಲ ಕಡೆ ಫೈರ್ ಟಾರ್ಚ್ ಇರ್ತಾಯಿತ್ತು. ಒಳಗಡೆ ಹೋದಾಗ ನೀವು ಧ್ಯಾನದಲ್ಲಿ ಕೂತಿದ್ದಾಗ ಎಲ್ಲ ಕಡೆ ಬೆಂಕಿ, ಅಂದರೆ ಆ ಫೈರ್ ಎಲಿಮೆಂಟ್ ಸ್ಟ್ರಾಂಗ್ ಆಗಿರುತ್ತೆ. ನಿಮ್ಮ ಹತ್ರ ಹೋಗಿ ನಾವು ಈ ಸಲ ಬೆಳೆ ಹಾಕಬೇಕಂತ ಅಂದ್ಕೊಳ್ತಾ ಇದ್ವಿ, ಅಥವಾ ಈ ರಾಜ್ಯಕ್ಕೆ ಇನ್ವೇಡ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಇದು ಸರಿಯಾಗಿರೋ ಸಮಯನ. ಸೊ ಈ ಥರ ದೊಡ್ಡ ದೊಡ್ಡ ವಿಚಾರಗಳ ಬಗ್ಗೆ ನಿಮ್ಮ ಹತ್ರ ವಿಮರ್ಶೆ ಮಾಡೋಕ್ಕೆ ಬರ್ತಾಯಿದ್ರು, ನಿಮ್ಮ ಹತ್ರ ಸಜೆಷನ್ಸ್ ತೊಗೊಳಕ್ಕೆ ಬರ್ತಾಯಿದ್ರು. ಅಥವಾ ಆ ಥರ ಒಂದು ಹೈ ಪ್ರೀಸ್ಟ್ ಅಥವಾ ಹೈ ಪ್ರೀಸ್ಟಸ್ ಜೊತೆ ನೀವು ಟ್ರೈನ್ ಆಗಿರ್ಬೋದು, ಅವ್ರ ಜೊತೆ ನೀವು ಇದ್ದಿರ್ಬೋದು. ಇದನ್ನೆಲ್ಲ ನೀವು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಅಂತ ಹೇಳ್ತಾ ಇರೋದು ನಿಮ್ಮ ಆಕಾಶಿಕ್ ರೆಕಾರ್ಡ್ಸ್ಗೆ ಕನೆಕ್ಟ್ ಮಾಡಿದಾಗ. ಯು ಆರ್ ಮಿಸ್ಟಿಕ್, ಯು ಆರ್ ವೆರಿ ವೆರಿ ಮಿಸ್ಟಿಕಲ್, ಯು ಆರ್ ವೆರಿ ವೆರಿ ಕನೆಕ್ಟೆಡ್ ಹೈಯರ್ ರೆಲ್ಮ್ಸ್ಗೆ, ಸ್ಪಿರಿಚುವಲ್ ರೆಲ್ಮ್ಸ್ಗೆ, ಆ್ಯಂಡ್ ಯು ಆರ್ ಅ ಚಾನಲ್. ಲೈಕ್ ಆ ಇನ್ಫಾರ್ಮೇಷನ್ ನಿಮ್ಮ ಥ್ರೂ ಮೂವ್ ಆಗೋ ಥರ. ಕೆಲವ್ರಿಗೆ ಇದು ಕ್ರಿಯೇಟಿವಿಟಿ ಬಗ್ಗೆ ಮಾತಾಡ್ತಾ ಇರೋದು. ಕ್ರಿಯೇಟಿವಿಟಿ ಅಂತ ಅಂದರೆ ಲೈಕ್ ಕ್ರಿಯೇಟಿವ್ ವರ್ಕ್ಗಳು, ನಿಮ್ಮದೇ ಆದಂಥ ಬಿಸ್ನೆಸ್ಸು, ನಿಮ್ಮ ಕೈನ ಯೂಸ್ ಮಾಡಿ ನೀವೇ ಮಾಡೋ ಅಂಥದ್ದು ಯಾವುದಾದ್ರೂ ಒಂದು ವಸ್ತುಗಳನ್ನ ಮಾರೋ ಅಂಥದ್ದು ಇರ್ಬೋದು, ಅಥವಾ ನಿಮ್ಮ ವಾಯ್ಸ್ ಇರ್ಬೋದು, ನೀವು ಟ್ಯಾರೋ ರೀಡರ್ಸ್ ಇರ್ಬೋದು, ಐ ಡೋಂಟ್ ನೋ, ಇನ್ ಸಮ್ ವೇ ನಿಮ್ಮ ಕ್ರಿಯೇಟಿವ್ ಬಿಸ್ನೆಸ್ಸಲ್ಲಿ ನೀವಿದ್ದರೆ, ಅಥವಾ ಕ್ರಿಯೇಟಿವ್ ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ರೆ, ಪೇಂಟರ್ಸ್ ಇದ್ದರೆ, ಹೀಲರ್ಸ್ ಇದ್ದರೆ, ಸ್ಪಿರಿಚುವಲ್ ಬಿಸ್ನೆಸ್ ಇರೋರಿದ್ರೆ, ರೇಕಿ ಹೀಲರ್ಸು, ಏಂಜಲ್ಸ್ ಜೊತೆ ಕನೆಕ್ಟ್ ಮಾಡೋರಿದ್ರೆ, ರೈಟರ್ಸ್ ಇದ್ದರೆ, ಪೊಯೆಟ್ರಿ ಬರೆಯೋರಿದ್ರೆ, ಓದೋದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರೋರಿದ್ರೆ, ಲೈಕ್ ಇಂಟೀರಿಯರ್ ಡೆಕೋರೇಷನ್ಸಿಂದ ಹಿಡಿದು, ಯು ಗೈಸ್ ಆರ್ ಆಲ್ ಮೈ ಕ್ರಿಯೇಟಿವ್ ಸೋಲ್ಸ್. ಈ ಗ್ರೂಪಲ್ಲಿ ಇರುವಂಥವ್ರು ನಿಮಗೆ ಯಾಕೆ ಇದನ್ನು ನೆನಪಿಸ್ತಾ ಇದ್ದಾರೆ ಅಥವಾ ರಿವೀಲ್ ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ ಅಂತ ಅಂದರೆ, ನಿಮ್ಮ ಸೋಲ್ ಲೆವೆಲಲ್ಲಿ ಯೂಶಲಿ ನಿಮ್ಮ ಮಿಷನ್ ಬಂದು ಟು ಕ್ರಿಯೇಟ್. ಈ ಭೂಮಿ ಮೇಲೆ ಹೋಗಿ ನಾನು ಏನೇನಾದರೂ ಕ್ರಿಯೇಟ್ ಮಾಡ್ತೀನಿ ಅಂತ ಬರ್ತೀರಾ, ಅಥವಾ ಈ ಭೂಮಿ ಮೇಲೆ ಹೋಗಿ ಆ ಬ್ಯೂಟಿನ ತರ್ತೀನಿ ಅಂತ ಬರ್ತೀರಾ, ಅಥವಾ ಆ ಪ್ರೀತಿನ ಕೊಡ್ತೀನಿ ಅಂತ ಬರ್ತೀರಾ, ಅಥವಾ ಹೀಲಿಂಗ್ನ ತರ್ತೀನಿ ಅಂತ ಬರ್ತೀರಾ. ಸೊ ಯು ಹ್ಯಾವ್ ಆಲ್ವೇಸ್ ದಿಸ್ ಮಿಷನ್ ಆಫ್ ಹೀಲಿಂಗ್, ಲವ್ ಆ್ಯಂಡ್ ಲೈಕ್ ಅರ್ತ್ ಏಂಜಲ್ಸ್ ಥರ. ಯು ಆರ್ ಅ ವೆರಿ ಏಂಜಲಿಕ್ ಎನರ್ಜಿ, ವೆರಿ ಸ್ವೀಟ್ ವೆನುಷಿಯನ್ ಎನರ್ಜಿ, ಲೈಕ್ ವೀನಸ್ಗೆ ತುಂಬ ಕನೆಕ್ಟ್ ಆಗಿರುವಂಥವ್ರು. ಎಸ್ಪೆಷಲಿ ಬ್ಯಾಲೆನ್ಸ್ನ ತರೋದಕ್ಕೆ ಬರೋರು ಭೂಮಿ ಮೇಲೆ. ಲೆಟ್ಸೆ ಫ್ಯಾಮಿಲಿ ಡೈನಾಮಿಕ್ಸಲ್ಲಿ ಬರೀ ಮ್ಯಾಸ್ಕ್ಲನ್ ಎನರ್ಜಿ ಜಾಸ್ತಿ ಇದೆ, ಎಲ್ಲರೂ ಲೈಕ್ ಟಫು, ಯಾರೂ ಹೈಯರ್ ಪವರ್ಸ್ಗೆ ಕನೆಕ್ಟ್ ಆದಂಥವ್ರು ಯಾರೂ ಇಲ್ಲ ನಿಮ್ಮ ಫ್ಯಾಮಿಲಿನಲ್ಲಿ. ಸೊ ಯು ವಿಲ್ ಬಿ ದ ಫಸ್ಟ್ ಆ ಫ್ಯಾಮಿಲಿನಲ್ಲಿ ಆ ಹೈಯರ್ ಪವರ್ಸ್ಗೆ ಕನೆಕ್ಟ್ ಆಗುವಂಥವ್ರು. ಮೇ ಬಿ ಯು ಆರ್ ದ ಫಸ್ಟ್ ಟ್ಯಾರೋ ರೀಡರ್ಸ್, ಯು ಆರ್ ದ ಹೀಲರ್ಸ್ ನಿಮ್ಮ ಫ್ಯಾಮಿಲಿನಲ್ಲಿ. ನಿಮ್ಮ ಫ್ಯಾಮಿಲಿಗೆ ನೀವು ಏನು ಮಾಡ್ತಾ ಇದ್ದೀರಾ ಅಂತ ಅರ್ಥ ಆಗದೆ ಇರ್ಬೋದು, ಏನದು ಕೈಂಗೆ ಇಟ್ಕೊಂಡಿರ್ತೀರಲ್ಲ, ಹೆಂಗೆ ಬರುತ್ತೆ ಎನರ್ಜಿ ಅಂತ ಹೇಳಿ
ಪ್ರಶ್ನೆ ಮಾಡ್ಬೋದು, ಅಥವಾ ಎನರ್ಜಿ ಎಲ್ಲ ನಿಜಾನ ಅಂತ ಹೇಳಿ ನಿಮ್ಮ ಫ್ಯಾಮಿಲಿನಲ್ಲಿ ಪ್ರಶ್ನೆ ಮಾಡ್ಬೋದು. ಏನದು ಕಾರ್ಡ್ ಇಟ್ಕೊಂಡು ಮಾತ್ರಕ್ಕೆ ನಿನಗೆ ಲೈಕ್ ಟ್ಯಾರೋ ರೀಡರ್ಸ್ ಇದ್ರೆ ಲೈಕ್ ಕಾರ್ಡಲ್ಲಿ ಗೊತ್ತಾಗೋಗುತ್ತಾ ನಿಮಗೆ ಅಂತ ಹೇಳಿ ಪ್ರಶ್ನೆ ಮಾಡ್ಬೋದು. ಬಟ್ ಈ ಹೊಸ ಡೈನಮಿಕ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅಂತ ಹೇಳಿ ನೀವು ಭೂಮಿ ಮೇಲೆ ಯೂಶಲಿ ಬರೋದು ಗ್ರೂಪ್ ನಂಬರ್ 2 ಟು ಬ್ರಿಂಗ್ ಈ ಫೆಮಿನನ್ ಆಸ್ಪೆಕ್ಟ್ನ, ಗಾಡೆಸ್ ಎನರ್ಜಿನ, ಈ ಸಾಫ್ಟ್ ಎನರ್ಜಿನ, ಈ ಬ್ಯಾಲೆನ್ಸ್ನ, ಹಾರ್ಮನಿನ, ಪೀಸ್ನ, ನಿಮ್ಮ ಈ ಕಾಮ್ ಎನರ್ಜಿನ ಈ ಭೂಮಿಗೆ ಕೊಡೋದಕ್ಕೆ ಬರೋದು. ಎಸ್ಪೆಷಲಿ ನಿಮ್ಮ ಫ್ಯಾಮಿಲಿನಲ್ಲಿ ಇಂಥ ಒಂದು ಕ್ಯಾರೆಕ್ಟರ್ ಬಂದು, ಇಂಥ ಒಂದು ಸ್ಪೆಸಿಫಿಕ್ ಗಾಡೆಸ್ ಲೈಕ್ ಕ್ಯಾರೆಕ್ಟರ್ಸ್ ಬಂದು ಯು ಆರ್ ದ ಫಸ್ಟ್ ಅಂತ ಅಂದ್ಕೊಳ್ತೀನಿ ನಿಮ್ಮ ಲೀನಿಯೇಜಲ್ಲಿ. ಅಥವಾ ಇದ್ರೂ ನಿಮ್ಮ ಎನರ್ಜಿ ಬಂದು ತುಂಬ ಡಿಫ್ರೆಂಟ್ ಆಗಿರುವಂಥದ್ದು. ಯು ಗಿವ್ ಅ ಲಾಟ್ ಆಫ್ ಲವ್ ಆ್ಯಂಡ್ ಲೈಕ್ ಪೀಸ್. ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಸಮಾಧಾನ, ಸಮೃದ್ಧಿನ ಈ ಭೂಮಿಗೆ ನೀವು ತರೋದಕ್ಕೆ ಬಂದಿರೋದು. ಮತ್ತು ಬ್ಯೂಟಿ ಈಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ನೀವು ಮಾಡೋ ಕೆಲಸದಲ್ಲಿ ಆ ಬ್ಯೂಟಿನ ಕ್ರಿಯೇಟ್ ಮಾಡೋದಕ್ಕೆ ಬಂದಿರೋದು. ಐ ಆಮ್ ವೆರಿ ಶ್ಯೂರ್ ನಿಮ್ಮದೇ ಆದಂಥ ಬಿಸ್ನೆಸ್ಗಳು ಲೈಕ್ ಕ್ಯಾಂಡಲ್ ಮೇಕಿಂಗ್ ಇರ್ಬೋದು, ಲೈಕ್ ಜ್ಯುವೆಲ್ರಿ ಮೇಕಿಂಗ್ ಇರ್ಬೋದು, ಬ್ಯೂಟಿಷಿಯನ್ಸ್ ಇರ್ಬೋದು, ಕ್ರಿಯೇಟಿವಿಟಿ ಇರ್ಬೋದು, ಹಾಡು ಹೇಳೋರು ಇರ್ಬೋದು, ಅಥವಾ ನೀವು ಮನೆಯಲ್ಲೇ ಇದ್ರೂ ಆ ಮನೆಯಲ್ಲಿ ಆ ಬ್ಯೂಟಿನ ತರೋವಂಥವ್ರು ಇರ್ಬೋದು, ಫ್ಲವರ್ ಇಡುವಂಥದ್ದು ಇರ್ಬೋದು, ಇಂಟೀರಿಯರ್ ಡೆಕೋರೇಟರ್ಸ್ ಇರ್ಬೋದು. ಲೈಕ್ ಯು ಗೈಸ್, ಯು ಆರ್ ಸೋ ಸ್ಟ್ರಾಂಗ್ಲಿ ಕನೆಕ್ಟೆಡ್ ಹೈಯರ್ ಪವರ್ಸ್ಗೆ. ಕೌನ್ಸ್ಲರ್ಸ್, ಮೋಟಿವೇಶ್ನಲ್ ಸ್ಪೀಕರ್ಸ್, ನಿಮ್ಮ ವಾಯ್ಸ್ನ ಯೂಸ್ ಮಾಡಿ ಡಾನ್ಸಿಂಗ್, ಐ ಡೋಂಟ್ ನೋ, ಸ್ಟೇಜ್ ಮೇಲೆ ನಿಂತ್ಕೊಳ್ಳೋವಂಥವ್ರು, ಇನ್ಫ್ಲೂಯೆನ್ಸ್ ಮಾಡುವಂಥವ್ರು, ನಿಮ್ಮದೇ ಇನ್ಸ್ಟಾಗ್ರಾಮ್ ಅಕೌಂಟು, ಯೂಟ್ಯೂಬ್ ಅಕೌಂಟು, ಯು ಕೈಂಡ್ ಆಫ್ ಲೈಕ್ ಅ ಇನ್ಫ್ಲೂಯೆನ್ಸಿಂಗ್ ಎನರ್ಜಿ. ಓಕೆ, ಯು ಡೋಂಟ್ ಫೋರ್ಸ್ ಮಾಡಿ ಜನರನ್ನ ಇನ್ಫ್ಲುಯೆನ್ಸ್ ಮಾಡೋದಲ್ಲ, ನಿಮ್ಮ ಟ್ಯಾಲೆಂಟ್ಸ್ನ ಯೂಸ್ ಮಾಡಿ ನೀವು ಜನರನ್ನ ಇನ್ಫ್ಲುಯೆನ್ಸ್ ಮಾಡುವಂಥ ಒಂದು ಕೆಪಾಸಿಟಿ ಇರೋವಂಥವ್ರು ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ತೋರಿಸ್ತಾ ಇರೋದು. ಮೇ ಬಿ ಇತ್ತೀಚೆಗೆ ನೀವೇನೇನಾದರೂ ಮಾಡಬೇಕು ಅಂತ ಹೇಳಿ ಆಸಕ್ತಿ ಬಂದಿರ್ಬೋದು, ಅಥವಾ ಮಾಡಬೇಕು ಅನ್ನೋವಂಥ ಅರ್ಜೆನ್ಸಿ ಬಂದಿರ್ಬೋದು. ಲೈಕ್ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀನಿ, ಅಥವಾ ಡ್ಯಾನ್ಸ್ ಕ್ಲಾಸಿಗೆ ಸೇರ್ಕೊಳ್ತೀನಿ, ಅಥವಾ ಹಾಡು ಕಲಿಯೋದಕ್ಕೆ ಹೋಗ್ತೀನಿ, ಅಥವಾ ನಾನು ಇರೋವಂಥ ಕೆಲಸದಲ್ಲಿ ನನಗೆ ಖುಷಿ ಸಿಗ್ತಾ ಇಲ್ಲ, ಏನಾದರೂ ಮಾಡಬೇಕು ನಾನು ಹೊಸದಾಗಿ ಅನ್ನೋವಂಥ ಆಲೋಚನೆಗಳು ಬಂದಿರ್ಬೋದು. ದಟ್ ಈಸ್ ಬಿಕಾಸ್ ನೀವು ಈ ಭೂಮಿ ಮೇಲೆ ಬಂದಿರೋದು. ಮ್ಯಾಜಿಕ್ ಗಾರ್ಡಿಯನ್ಸ್, ಆಬ್ಸಲ್ಯೂಟ್ಲಿ ಯು ಗೈಸ್ ಆರ್ ಪ್ಯೂರ್ ಹೈ ಪ್ರೀಸ್ಟಸ್, ಮ್ಯಾಜಿಕಲ್, ಮಿಸ್ಟಿಕಲ್, ಶಮಾನಿಕ್, ಲೈಕ್ ಏನ್ಷಿಯಂಟ್ ಎಜಿಪ್ಷಿಯನ್, ಲೆಮೂರಿಯನ್ ಎನರ್ಜೀಸ್. ಆಲ್ಸೋ ನಾನು ಆಗಲೇ ಹೇಳ್ದಂಗೆ ಆ ಫೈರ್ ಟಾರ್ಚ್ ಅಂತ ಹೇಳೋದ್ನಲ್ಲ, ಕೈಯಲ್ಲಿ ಫೈರ್ ಇಟ್ಕೊಂಡಿರೋವಂಥದ್ದು. ಲೈಕ್ ಯು ಗೈಸ್ ಆರ್ ಸೈಕಿಕ್ಸ್, ಯುನೋ, ಲೈಕ್ ವೆರಿ ಸ್ಟ್ರಾಂಗ್ ಸ್ಪಿರಿಚುವಲ್ ಎನರ್ಜಿ ಇರೋವಂಥವ್ರು. ಮೇ ಬಿ ವಾಟರ್ ಸೈನ್ಗಳಿರ್ಬೋದು, ನೀವು ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಸ್ ತುಂಬ ಸ್ಟ್ರಾಂಗ್ ಆಗಿರ್ಬೋದು. ನಿಮ್ಮ ಆಸ್ಟ್ರಾಲಜಿಕಲ್ ಚಾರ್ಟಲ್ಲಿ ಮೂನಿಗೆ ತುಂಬ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗ್ಬೋದು, ಮೂನ್ ಜೊತೆ ಕನ್ವರ್ಸೇಷನ್ ಮಾಡ್ಬೋದು, ಸ್ಟಾರ್ಸ್ ನೋಡ್ಕೊಂಡು ನಿಂತಿರ್ಬೋದು, ಆಕಾಶ ನೋಡೋದಂದರೆ ತುಂಬ ಇಷ್ಟ ಇರ್ಬೋದು, ನೇಚರಿಗೆ ಕನೆಕ್ಟ್ ಮಾಡೋದಂದರೆ ತುಂಬ ಇಷ್ಟ ಇರ್ಬೋದು, ಪ್ರಾಣಿಗಳ ಜೊತೆ ನಿಮ್ಮ ಕನೆಕ್ಷನ್ ತುಂಬ ಚೆನ್ನಾಗಿರ್ಬೋದು, ನಿಮ್ಮದೇ ಆದಂಥ ಯುನೋ ಲೈಕ್ ಅನಿಮಲ್ ಶೆಲ್ಟರ್ ಓಪನ್ ಮಾಡಬೇಕಂತ ಅಂದ್ಕೊಂಡಿರ್ಬೋದು, ಪ್ರಾಣಿಗಳನ್ನ ಕಾಪಾಡುವಂಥ ಒಂದು ಶೆಲ್ಟರ್ನ, ಅಥವಾ ಓಲ್ಡ್ ಏಜ್ ಹೋಮ್ಗಳು, ಚಾರಿಟೀಸು. ಸೊ ಈ ಭೂಮಿ ಮೇಲೆ ನೀವು ಈ ಸಮಾಧಾನನ, ಪ್ರೀತಿನ, ಸೇಫ್ ಸ್ಪೇಸ್ನ ಕ್ರಿಯೇಟ್ ಮಾಡೋದಕ್ಕೆ ಬಂದಿರೋದು ಗ್ರೂಪ್ ನಂಬರ್ 2. ಯಾಕೆ ಇದನ್ನು ನಿಮಗೆ ರಿವೀಲ್ ಮಾಡ್ತಿದ್ದಾರೆ ಅಂದರೆ, ಇತ್ತೀಚೆಗೆ ನಿಮಗೆ ಈ ಥರ ಒಂದು ಇಂಟ್ರೆಸ್ಟ್ ಜಾಸ್ತಿ ಆಗಿರ್ಬೋದು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಕನ್ಫರ್ಮ್ ಮಾಡ್ತಾ ಇರೋದು ಯು ಆರ್ ಇನ್ ದ ರೈಟ್ ಡೈರೆಕ್ಷನ್. ನಿಮಗೆ ಈ ಆಸಕ್ತಿ ಬರ್ತಾ ಇರೋದಕ್ಕೆ ಕಾರಣ ಇದೆ. ಏಕೆಂದರೆ ಈ ಭೂಮಿ ಮೇಲೆ ನೀವು ಏನೋ ಒಂದನ್ನು ಸ್ಪೆಸಿಫಿಕ್ ಆಗಿರೋದನ್ನು ಕ್ರಿಯೇಟ್ ಮಾಡೋದಕ್ಕೆ ಬಂದಿದ್ದೀರಾ. ಕ್ರಿಯೇಟ್ ಮಾಡಬೇಕು ಅಂತ ಬರ್ತಾ ಇರುವಂತಹ ಆಸಕ್ತಿ ಸುಮ್ಮನೆ ಬರ್ತಾ ಇರೋದಲ್ಲ, ಬಿಕಾಸ್ ಯು ಆರ್ ಡೌನ್ಲೋಡಿಂಗ್ ಆ ಇನ್ಫಾರ್ಮೇಷನನ್ನು, ಆ ಮೆಸೇಜನ್ನು ಹೈಯರ್ ಪವರ್ಸಿಂದ. ಸೊ ಯು ಆರ್ ಹಿಯರ್ ಟು ಕನೆಕ್ಟ್. ಗ್ರೂಪ್ ನಂಬರ್ 1ಗೂ ಮೂನ್ ಬಂದಿತ್ತು. ಯು ಆರ್ ವೆರಿ ಸ್ಟ್ರಾಂಗ್ಲಿ ಕನೆಕ್ಟೆಡ್ ಮೂನ್ಗೆ, ಮೂನ್ ಎನರ್ಜೀಸ್ಗೆ. ವೆರಿ ಮ್ಯಾಜಿಕಲ್, ವೆರಿ ಮಿಸ್ಟಿಕಲ್, ಸೈಕಿಕ್ಸ್, ಸ್ಪಿರಿಚುವಲ್ ಪವರ್, like Venusian, beautiful powerful energies. Oh, look at that. We also have fire guardian, we have magic guardian, we have fire guardian. ಮೇ ಬಿ ಫೈರ್ ಜೊತೆ ನಿಮ್ಮ ಕನೆಕ್ಷನ್ ತುಂಬ ಸ್ಟ್ರಾಂಗ್ ಆಗಿರ್ಬೋದು. ಕೆಲವೊಬ್ಬರು ಕ್ಯಾಂಡಲ್ ಮ್ಯಾಜಿಕ್ ಮಾಡ್ಬೋದು, ಅಥವಾ ಫೈರ್ ರಿಚುವಲ್ಸ್ ಮಾಡ್ಬೋದು, ಅಥವಾ ರಿಚುವಲ್ ಪ್ರಾಕ್ಟಿಸಸ್ಗಳು ತುಂಬ ಮಾಡ್ಬೋದು, ಸ್ಪಿರಿಚುವಲ್ ಪ್ರಾಕ್ಟಿಸಸ್ ತುಂಬ ಮಾಡ್ಬೋದು. ಯು ಗೈಸ್ ಆರ್ ವೆರಿ ಕ್ಲೋಸ್ಲಿ ಕನೆಕ್ಟೆಡ್ ಹೈಯರ್ ರೆಲ್ಮ್ಸ್ಗೆ. ಲೈಕ್ ನಿಮಗೆ ಬರೋವಂಥ ಐಡಿಯಾಸು, ವಿಷನ್ಸು ಪ್ರತಿಯೊಂದೂ ಮೇ ಬಿ ಹೈಯರ್ ರೆಲ್ಮ್ಸಿಂದ ನೀವು ಚಾನಲ್ ಮಾಡ್ತಿರ್ಬೋದು, ಏನು ಮಾಡಬೇಕು ಅನ್ನೋವಂಥದ್ದನ್ನು. ಡೈರೆಕ್ಷನ್ ಗಾರ್ಡಿಯನ್.
ಆಬ್ಸಲ್ಯೂಟ್ಲಿ ಈ ಸಮಯದಲ್ಲಿ ನಿಮ್ಮ ಡೈರೆಕ್ಷನನ್ನು ಬದಲಾಯಿಸ್ತಾ ಇರ್ಬೋದು. ಗ್ರೂಪ್ ನಂಬರ್ 2, ಲೈಕ್ ನೀವು ಇಷ್ಟು ದಿನ ಇದ್ದಿದ್ದ ಜಾಬ್ ನಿಮಗೆ ತೃಪ್ತಿ ತಂದು ಕೊಡ್ತಾ ಇಲ್ಲ, ಹೊಸದಾಗಿ ಏನಾದರೂ ಮಾಡ್ತೀನಿ ಅಂತ ಹೇಳಿ, ಅಥವಾ ಇಷ್ಟು ದಿನ ನಾರ್ಮಲ್ ಆಗಿತ್ತು ಲೈಫು, ದಿನ ಅದೇ ರೂಟೀನ್ ಇತ್ತು, ಹೊಸ ರೂಟೀನ್ ಬಿಲ್ಡ್ ಮಾಡಬೇಕು ಅಂತ ಅನ್ನಿಸ್ತಿರ್ಬೋದು, ಅಥವಾ ಹೊಸದನ್ನು ಏನಾದರೂ ಕಲಿಬೇಕು ಅಂತ ಅನ್ನಿಸ್ತಿರ್ಬೋದು, ಹೊಸತನನ ಜೀವನಕ್ಕೆ ತರಬೇಕು ಅಂತ ಅನ್ನಿಸ್ತಿರ್ಬೋದು, ನಿಮ್ಮ ಸೋಲಿಗೆ ನೀವು ತುಂಬ ಅಲೈನ್ ಆಗ್ತಿರ್ಬೋದು. ಸೊ ರೈಟ್ ನಾವು ಈ ಡೈರೆಕ್ಷನ್ ಚೇಂಜ್ ಮಾಡುವಂಥ ಒಂದು ಪ್ರೆಸಿಪಸ್ ಅಂದರೆ ಅಂಚಲ್ಲಿರ್ಬೋದು, ನೀವು ಎಡ್ಜಲ್ಲಿರ್ಬೋದು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಇದಕ್ಕೆ ಕಾರಣ ಇದೆ, ಬಿಕಾಸ್ ಯು ಆರ್ ಡಿವೋಟೆಡ್. ದೇರ್ ಇಸ್ ಅ ಪಾತ್ ಆರ್ ಅ ಸೋಲ್ ಪಾತ್ ನೀವು ಈ ಲೈಫ್ ಟೈಮಲ್ಲಿ ನಾನು ಫಾಲೋ ಮಾಡ್ತೀನಿ ಅಂತ ಹೇಳಿ ಬಂದಿರೋದು. ಕೆಲವ್ರಿಗೆ ಹೊಸ ಸ್ಪಿರಿಚುವಲ್ ಪ್ರಾಕ್ಟಿಸಸ್ಗಳ ಬಗ್ಗೆ ಆಸಕ್ತಿ ಜಾಸ್ತಿ ಆಗ್ಬೋದು. ಇಷ್ಟು ದಿನ ನೀವು ಯಾವುದೇ ಸ್ಪಿರಿಚುವಲ್ ಪ್ರಾಕ್ಟಿಸಸ್ ಮಾಡ್ತಿರ್ಲಿಲ್ಲ ಅಂದರೆ ಇನ್ಮೇಲೆ ಸ್ಪಿರಿಚುವಲ್ ಪ್ರಾಕ್ಟಿಸಸ್ ಬಗ್ಗೆ ಜಾಸ್ತಿ ಲೈಕ್ ನಿಮ್ಮ ಡೈರೆಕ್ಷನ್ ಟರ್ನ್ ಆಗ್ಬೋದು, ಹೊಸ ಸಾಧನೆಗಳು ಸ್ಟಾರ್ಟ್ ಮಾಡ್ಬೋದು. ಸೊ ಈ ರೀಡಿಂಗಲ್ಲಿ ಬೇಸಿಕ್ಲಿ ಆಕಾಶಿಕ್ ರೆಕಾರ್ಡ್ಸಿಂದ ನಿಮಗೆ ಬರ್ತಾ ಇರೋವಂಥದ್ದು ಅಥವಾ ಕೊಡ್ತಾ ಇರೋವಂಥ ಇನ್ಫಾರ್ಮೇಷನ್ನು ಇಟ್ಸ್ ಅ ಕನ್ಫರ್ಮೇಷನ್. ಹೌದು, ಯಾಕೆಂದರೆ ಸೋಲ್ ಲೆವೆಲಲ್ಲಿ ಯು ಆರ್ ಮಿಸ್ಟಿಕಲ್, ಯು ಆರ್ ವೆರಿ ಸ್ಪಿರಿಚುವಲ್, ಯು ಆರ್ ವೆರಿ ಮ್ಯಾಜಿಕಲ್ ಆ್ಯಂಡ್ ಯು ಆರ್ ಸೋ ಕನೆಕ್ಟೆಡ್ ಹೈಯರ್ ರೆಲ್ಮ್ಸ್ಗೆ, ಹೈಯರ್ ಪವರ್ಸ್ಗೆ. ಸೊ ನಿಮ್ಮ ಸೋಲ್ ಪರ್ಪಸ್ ಬಂದು ಈ ಭೂಮಿ ಮೇಲೆ ಆ ಪ್ರೀತಿನ, ಸಮಾಧಾನನ, ಸಮೃದ್ಧಿನ, ಬ್ಯೂಟಿನ, ಹಾರ್ಮನಿನ, ಬ್ಯಾಲೆನ್ಸ್ನ ತರೋದಕ್ಕೆ ಬಂದಿರೋದು. ಸೊ ಆಬ್ವಿಯಸ್ಲಿ ಅದನ್ನೆಲ್ಲ ನಾವು ಹೊರಗಡೆಗೆ ಕೊಡಬೇಕಂತ ಅಂದರೆ ಫಸ್ಟು ನಮ್ಮೊಳಗಡೆ ಅದನ್ನು ನಾವು ಕಂಡುಕೊಳ್ಬೇಕು. ಮೇ ಬಿ ಅದನ್ನು ಕಂಡುಕೊಳ್ತಾ ಇರೋವಂಥ ಒಂದು ಸಿಚುವೇಶನಲ್ಲಿರ್ಬೋದು, ನೀವು ನಿಮ್ಮ ಸೋಲ್ಗೆ ನೀವು ಅಲೈನ್ ಆಗ್ತಾ ಇರ್ಬೋದು. ಸೊ ಡೆಫಿನೆಟ್ಲಿ ತುಂಬ ಬದಲಾವಣೆಗಳು ಮಾಡಬೇಕು ಅಂತ ಅನ್ನಿಸ್ತಾ ಇರ್ಬೋದು ನಿಮ್ಮ ಜೀವನದಲ್ಲಿ. ಈ ಸಮಯದಲ್ಲಿ ರೂಟೀನ್ಸು, ಹ್ಯಾಬಿಟ್ಸು, ನಿಮ್ಮ ಫಿಟ್ನೆಸ್ ಜರ್ನಿ, ನಿಮ್ಮ ಹೆಲ್ತ್ ಬಗ್ಗೆ ಕಾಳಜಿ ವಹಿಸುವಂಥದ್ದಿರ್ಬೋದು, ಅಥವಾ ಕೆಲಸಗಳನ್ನ ನೀವು ಲೈಕ್ ಐ ಆಮ್ ನಾಟ್ ಹ್ಯಾಪಿ ಹಿಯರ್, ಏನು ಮಾಡಬೇಕು, ನಾನೇನೋ ಮಾಡಬೇಕು ಅಂತ ನನಗೆ ಗೊತ್ತು, ಆದರೆ ಅದೇನು ಅಂಥೇಳಿ ನೀವು ಪ್ರಶ್ನಿಸ್ತಿರ್ಬೋದು. ಸೊ ಬೇಸಿಕ್ಲಿ ನಿಮ್ಮ ಸೋಲ್ಗೆ, ನಿಮ್ಮ ಸೋಲ್ ಪ್ಲ್ಯಾನಿಗೆ ಅಲೈನ್ ಆಗ್ತಾ ಇರೋ ಥರ ಇದೆ ಈ ಸಮಯದಲ್ಲಿ. ಕೆಲವ್ರಿಗೆ ಮೇ ಬಿ ಟ್ಯಾರೋ ರೀಡಿಂಗ್ ಕಲಿಬೇಕು, ನ್ಯೂಮರಾಲಜಿ ಕಲಿಬೇಕು, ಅಥವಾ ಹೀಲಿಂಗ್ಗಳನ್ನ ಕಲಿಬೇಕು, ಸ್ಪಿರಿಚುವಲ್ ಪ್ರಾಕ್ಟಿಸಸ್ಗಳ ಬಗ್ಗೆ ತಿಳ್ಕೊಳ್ಬೇಕು, ಪಾಡ್ಕಾಸ್ಟ್ಗಳು ಜಾಸ್ತಿ ಲೈಕ್ ನೋಡ್ತಾ ಇರ್ಬೋದು. ಲೈಕ್ ಇದನ್ನು ನೋಡಲ್ಲ, ಅದನ್ನು ನೋಡಲ್ಲ, ಇದನ್ನು ಕಲೀಲ. ಸೊ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಜಾಸ್ತಿ ಶುರು ಆಗಿರ್ಬೋದು, ಕುತೂಹಲ ಮತ್ತು ಲೈಕ್ ಕ್ಯೂರಿಯಸ್ ಎನರ್ಜಿ. ಯು ಆರ್ ನಾರ್ಮಲಿ ಕ್ಯೂರಿಯಸ್, ಗ್ರೂಪ್ ನಂಬರ್ 2, ಆ್ಯಂಡ್ ಆಲ್ಸೋ ವಿ ಹ್ಯಾವ್ 2. ದಿಸ್ ಈಸ್ ವಾಟ್ಸ್ ನಿಮ್ಮ ಆಲೋಚನಾ ದಿಕ್ಕು ಬದಲಾಗ್ತಾ ಇದೆ. ದೇರ್ ಇಸ್ ಸಮಥಿಂಗ್ ಚೇಂಜಿಂಗ್ ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ. ಸೊ ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಈ ಬದಲಾವಣೆಗಳು ಮಾಡಬೇಕು ಅಂತ ಅನ್ನಿಸ್ತಾ ಇರೋದಕ್ಕೆ ಕಾರಣ ಇದೆ. ಯಾಕೆಂದರೆ ಸೋಲ್ ಲೆವೆಲಲ್ಲಿ ಯು ಆರ್ ವೆರಿ ವೆರಿ ಹೈ ಲೆವೆಲ್ ಮ್ಯಾಜಿಕಲ್ ಮಿಸ್ಟಿಕಲ್ ಎನರ್ಜಿ ಇರೋವಂಥವ್ರು ನೀವು. ಸೊ ನಿಮಗೆ ಇಷ್ಟ ಆಗದೆ ಇರೋವಂಥದ್ದನ್ನು ನೀವು ತುಂಬ ಕಾಲ ಮಾಡೋದಕ್ಕಾಗೋದಿಲ್ಲ. ಲೈಕ್ ಯು ವಿಲ್ ಫೀಲ್ ವೆರಿ ಟಯರ್ಡ್, ಅನ್ಹ್ಯಾಪಿ, ಮತ್ತು ಅದು ನಿಮ್ಮ ಲೈಫಲ್ಲಿ ಎಲ್ಲ ಕಡೆ ತೋರಿಸೋದಕ್ಕೆ ಸ್ಟಾರ್ಟ್ ಆಗಿರ್ಬೋದು ಇವಾಗ. ಸೊ ಬೇಸಿಕ್ಲಿ ಸಮಯದಲ್ಲಿ ಆ ಲೈನ್ಮೆಂಟ್ನ ಹುಡುಕ್ತಾ ಇದ್ದೀರಾ, ನಿಮ್ಮ ದಾರಿನ ನೀವು ಹುಡುಕ್ತಾ ಇದ್ದೀರಾ, ನಿಮ್ಮ ಸೋಲ್ ಪರ್ಪಸ್ ಕಡೆಗೆ ನೀವು ಒಂದೊಂದೇ ಹೆಜ್ಜೆ ಇಟ್ಟು ಆ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀರಾ. ಪ್ರತಿದಿನದಲ್ಲೂ ನಾವು ಸೋಲ್ ಪರ್ಪಸಲ್ಲೇ ಇರ್ತೀವಿ, ನಾವು ಹುಟ್ಟಿದ ದಿನದಿಂದ ಕಡೆ ತನಕನೂ. ಸೊ ಹೊಸದಾಗಿ ಹುಡ್ಕೋ ಅಂಥ ಪ್ರಯತ್ನ ಅಲ್ಲ, ಬಟ್ ಆ ಒಂದು ಅಲೈನ್ಮೆಂಟ್ ನಿಮ್ಮದು ಸ್ಟ್ರಾಂಗ್ ಆಗ್ತಾ ಇದೆ. ಇನ್ನೂ ಹೆಚ್ಚು ಈ ಸೋಲ್ ಪ್ಲ್ಯಾನಿಗೆ ನೀವು ಮ್ಯಾಚ್ ಮಾಡ್ತಾ ಇದ್ದೀರಾ ಇತ್ತೀಚೆಗೆ. ಇನ್ನು ಮುಂದೆ ಕೂಡ ಹೋಗ್ತಾ ನಿಮ್ಮ ಡೈರೆಕ್ಷನು, ನಿಮ್ಮ ಅಂಡರ್ಸ್ಟ್ಯಾಂಡಿಂಗು ಎಲ್ಲ ಬದಲಾಗ್ತಾ ಹೋಗುತ್ತೆ. ನಿಮ್ಮ ಜೀವನದ ಬಗ್ಗೆ ನಿಮ್ಮ ಇಂಟ್ರೆಸ್ಟ್ ಬದಲಾಗ್ತಾ ಹೋಗುತ್ತೆ, ನಿಮ್ಮ ಐಡಿಯಾಸ್ ಬದಲಾಗ್ತಾ ಹೋಗುತ್ತೆ. ಸೊ ಇಂಪಾರ್ಟೆಂಟಾಗಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಗೆ ಹೇಳ್ತಾ ಇರೋದು, ಡೋಂಟ್ ಫೋರ್ಸ್ ಯುವರ್ ಸೆಲ್ಫ್. ಕೆಲವೊಂದು ನಿಮಗೆ ಬದಲಾಗ್ತಿದೆ, ಇಲ್ಲ ನಾನು ಹಳೆ ಥರನೇ ಇರ್ತೀನಿ ಅಂತ ಹೇಳಿ ನಿಮ್ಮನ್ನು ನೀವು ಫೋರ್ಸ್ ಮಾಡೋದಕ್ಕೆ ಹೋಗಬೇಡಿ, ಬಿಕಾಸ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ವರ್ಕ್. ಆ ಥರ ಅದು ವರ್ಕ್ ಆಗೋದಕ್ಕೆ ಸಾಧ್ಯ ಇಲ್ಲ. ಮುಂಚೆ ಮೇ ಬಿ ನಿಮ್ಗೆ ಇಷ್ಟ ಇದ್ದಂಥ ಡಯಟು ಅಥವಾ ಊಟ ಬಂದು ಇತ್ತೀಚೆಗೆ ಇಷ್ಟ ಆಗದೆ ಇರ್ಬೋದು. ನಿಮ್ಮ ಫೇವ್ರೆಟ್ ವೆಜಿಟೇಬಲ್ ಬಂದು ಇವಾಗ ಅದು ಫೇವ್ರೆಟ್ ಇಲ್ಲದೆ ಇರ್ಬೋದು, ನಿಮ್ಗೆ ಅದ್ರ ಕಂಡ್ರೆ ಇಷ್ಟನೇ ಇಲ್ಲದೆ ಇರ್ಬೋದು. ಲೈಕ್ ನಿಮ್ಮ ಫೇವ್ರೆಟ್ ಟಿ ವಿ ಶೋಸ್ಗಳು ಬಂದು ಇನ್ನು ಮುಂದೆ ನಿಮಗೆ ಅದು ಇಷ್ಟ ಇಲ್ಲದೆ ಇರ್ಬೋದು. ಹೊಸ ಟಿ ವಿ ಶೋಸ್ ನೋಡೋದಕ್ಕೆ ಶುರು ಮಾಡ್ಬೋದು. ಹಳೆ ಥರ ಸೀರಿಯಲ್ಸು ಅಥವಾ ಡ್ರಾಮಾ ಸೀರೀಸು ಇದು ಯಾವುದು ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು. ನ್ಯೂಸ್ಗಳು ಯಾವುದು ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು. ಮೇ ಬಿ ಹಾಡುಗಳು ಕೇಳೋ ಇಂಟ್ರೆಸ್ಟ್ ಜಾಸ್ತಿ ಆಗ್ಬೋದು. ಯು ಆರ್ ಕ್ರಿಯೇಟಿಂಗ್ ಅ ಲಾಟ್ ಆಫ್ ಹಾರ್ಮನಿ ಆ್ಯಂಡ್ ಬ್ಯೂಟಿ. ಸೊ ನಿಮ್ಮ ವೈಬ್ರೇಷನನ್ನು ನೀವು ಈ ಸಮಯದಲ್ಲಿ ರೇಸ್ ಮಾಡ್ತಾ ಇದ್ದೀರಾ. ನಿಮ್ಮ ಸೋಲ್ ಅಲೈನ್ಮೆಂಟ್ ಬಂದು
ರಿಫೈನ್ ಮಾಡ್ತಾ ಇದ್ದೀರಾ, ಕ್ಲಾರಿಫೈ ಮಾಡ್ತಾ ಇದ್ದೀರಾ, ಫೈನ್ ಟ್ಯೂನ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಹೊಸ ಪಾತ್ಗೆ ಮೂವ್ ಆಗೋದಕ್ಕೆ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಮೂನ್ ಹಿಯರ್ ಡಿಫ್ರೆಂಟ್ ಫೇಸಸ್. ಲೈಕ್ ನಿಮ್ಮ ಫಸ್ಟ್ ಫೇಸ್ ನಿಮ್ಮ ಲೈಫಲ್ಲಿ ಬಂದು ಓವರ್ ಆಲ್ ಫಸ್ಟ್ ಫೇಸಲ್ಲಿ ಏನು ಗೊತ್ತಿರಲಿಲ್ಲ, ಜೀವನ ಹೆಂಗಿದೆ ಹಾಗೆ ಹೋಗ್ತಾ ಇದ್ವಿ, ನಮ್ಗೆ ಯಾಕೆ ಈ ಥರ ಪ್ರಾಬ್ಲಮ್ಸು ಅಂತ ಹೇಳಿ ವಿಕ್ಟಿಮ್ ಮೆಂಟ್ಯಾಲಿಟಿನಲ್ಲಿದ್ವಿ. ಇವಾಗ ನೆಕ್ಸ್ಟ್ ಫೇಸಲ್ಲಿ ಬಂದು ಓಕೆ ನಾನು ವಿಕ್ಟಿಮ್ ಅಲ್ಲ, ಜೀವನ ಈ ಥರ ಇದೆ ಅಂದ ಮಾತ್ರಕ್ಕೆ ನಾನು ಅದನ್ನು ನೋವಿನ ದೃಷ್ಟಿನಲ್ಲಿ ನೋಡ್ದಿರಾ, ನಾನು ವಿಕ್ಟಿಮ್ ಅಂತ ನೋಡ್ದಿರಾ, ಈ ಸಿಚುವೇಶ್ನಲ್ಲಿ ನಾನು ಹೇಗೆ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋದು ಅಂತ ಹೇಳಿ ನಿಮ್ಮ ಆಲೋಚನಾ ಶೈಲಿನ ಬದಲಾಯಿಸ್ಕೊಳ್ತಾ ಹೋದ್ರಿ. ಇವಾಗ ಬಂದು ನಿಮ್ಮ ನೆಕ್ಸ್ಟ್ ಲೆವೆಲ್ಗೆ ಮೂವ್ ಆಗ್ತಾ ಇದ್ದೀರಾ. ಓಕೆ ನಾನು ವಿಕ್ಟಿಮ್ ಅಲ್ಲ, ಈ ಸಿಚುವೇಶನನ್ನು ನಾನು ಹೇಗೆ ಹ್ಯಾಂಡಲ್ ಮಾಡ್ತೀನಿ ಅದ್ರ ಮೇಲೆ ನನ್ನ ಜೀವನ ನಿರ್ಧಾರ ಆಗಿರೋದು, ನನ್ನ ಖುಷಿನ ನಾನು ಕಂಡ್ಕೊಳ್ಬೇಕಾಗಿರೋದು, ನನ್ನ ಜೀವನನ ನಾನು ಬದಲಾಯಿಸ್ಕೊಳ್ಬೇಕಾಗಿರೋದು, ನನ್ನ ಪವರಲ್ಲಿ ನಾನು ನಿಂತ್ಕೊಳ್ಬೇಕಾಗಿರೋದು ಅಂತ ಹೇಳಿ ನೆಕ್ಸ್ಟ್ ಫೇಸಲ್ಲಿ ತಿಳ್ಕೊಳ್ತಾ ಇದ್ದೀರಾ. ಸೊ ಫೇಸ್ ಬೈ ಫೇಸ್, ಸ್ಟೆಪ್ ಬೈ ಸ್ಟೆಪ್ ನೀವು ಇವಾಲ್ವ್ ಆಗ್ತಾ ಇದ್ದೀರಾ, ನೆಕ್ಸ್ಟ್ ಸ್ಟೇಜಿಗೆ ಹೋಗ್ತಾ ಇದ್ದೀರಾ. ನಿಮ್ಮ ನೆಕ್ಸ್ಟ್ ಸ್ಟೇಜು ಅಥವಾ ನಿಮ್ಮ ಎಂಟೈರ್ ಲೈಫ್ ಟೈಮಲ್ಲಿ ನೀವು ಯೂಶುವಲ್ ಆಗಿ ಮಾಡುವಂಥದ್ದು ಸೋಲ್ ಲೆವೆಲಲ್ಲಿ ನಿಮ್ಮ ಆಕಾಶಿಕ್ ರೆಕಾರ್ಡ್ಸ್ ಪ್ರಕಾರ ನೀವು ಎಲ್ಲೇ ಹೋದ್ರೂ ನಿಮ್ಮ ಪ್ರೀತಿನ, ನಿಮ್ಮ ಹೀಲಿಂಗ್ನ, ನಿಮ್ಮ ನಗುನ, ನಿಮ್ಮ ಏಂಜಲಿಕ್ ಎನರ್ಜಿನ, ನಿಮ್ಮ ಬ್ಯೂಟಿನ, ಹಾರ್ಮನಿನ, ಬ್ಯಾಲೆನ್ಸ್ನ ಈ ಭೂಮಿಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ನಿಮ್ಮ ಹೈಯರ್ ವೈಬ್ರೇಷನಲ್ ಎನರ್ಜಿ, ವೆನೂಷಿಯನ್ ಎನರ್ಜಿ, ವೀನಸ್ ಎನರ್ಜಿ ಬಂದು ಇಟ್ ಈಸ್ ಪ್ಯೂರ್ 100% ಅನ್ಆಲ್ಟರ್ಡ್ ಲವ್, ಲೈಕ್ ಅನ್ಕಂಡೀಷ್ನಲ್ ಲವ್. ಅಂಥ ಒಂದು ಹೈಯರ್ ವೈಬ್ರೇಷನ್, ಇಡೀ ಯೂನಿವರ್ಸ್ ಬಂದು ಅನ್ಕಂಡೀಷ್ನಲ್ ಲವ್ ಮೇಲೆ ನಿಂತಿರೋದು. ನೀವು ವೈಬ್ರೇಟ್ ಆಗೋದು ಯೂನಿವರ್ಸ್ ವೈಬ್ರೇಷನ್ಗೆ ಡೈರೆಕ್ಟಾಗಿ ಮ್ಯಾಚ್ ಆಗುವಂಥ ವೈಬ್ರೇಷನು. ಬಟ್ ಭೂಮಿ ಮೇಲೆ ಬಂದಾಗ ಈ ಪ್ರಾಬ್ಲಮ್ಸು, ನೋವು, ಹೊರಗಡೆ ಜನರು, ಮ್ಯಾನಿಪುಲೇಷನ್ಸು, ಮೀಡಿಯಾ, ಭಯ, ಪಾಲಿಟಿಕ್ಸು ಎಲ್ಲನೂ ಸೇರಿ ನಮ್ಮ ಎನರ್ಜಿನ, ನಮ್ಮ ಈ ಹೈ ವೈಬ್ರೇಷನಲ್ ಇಲ್ಲಿ ಪ್ಯೂರ್ ಲವ್ ಎನರ್ಜಿನ ಡಿಸ್ಟರ್ಬ್ ಮಾಡಿಬಿಟ್ಟಿರುತ್ತೆ. ಇವಾಗ ನೀವು ವಾಪಸ್ಸು ಯು ಆರ್ ಗೋಯಿಂಗ್ ಬ್ಯಾಕ್ ಟು ಯುವರ್ primary frequency, primary vibration, that is unconditional love. Okay, so ಅಂದರೆ ನಾವು ಎಲ್ಲರನ್ನೂ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಲೈಕ್ ಪ್ರಾಬ್ಲಮ್ ಕೊಡ್ತಿದ್ದಾರೆ, ಅವರಿಂದ ನೋವು ಆಗ್ತಿದೆ ಅಂತ ಅಂದ್ರೂ ನಾವು ಫೈಟ್ ಮಾಡ್ದಿರಾ ಇಲ್ಲ ನಾನು ವಿಕ್ಟಿಮ್ ಆಗಿರ್ತೀನಿ, ಅವ್ರು ನೋವು ಕೊಟ್ಟರೆ ಕೊಡಲಿ, ನಾನು ಅನುಭವಿಸ್ಕೊಂಡು ಹೋಗ್ತೀನಿ ಅನ್ನೋದು ಅನ್ಕಂಡೀಷ್ನಲ್ ಲವ್ ಅಂತ ಹೇಳಲ್ಲ. ಅನ್ಕಂಡೀಷ್ನಲ್ ಲವ್ ಹೊರಗಡೆಗಲ್ಲ, ಅನ್ಕಂಡೀಷ್ನಲ್ ಲವ್ ನಮಗೂ ನಾವು ಕೊಟ್ಕೊಳ್ಬೇಕು. ಸೊ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದರೆ ಮೊದಲನೇದು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಹೌದು ಈ ವ್ಯಕ್ತಿ ಇರೋದೇ ಹೇಗೆ, ನಾನು ಬಂಡೆಕಲ್ಲಿಗೆ ಹೋಗಿ ತಲೆ ಚಚ್ಕೊಳ್ಳೋದಕ್ಕಾಗಲ್ದ, ಅವ್ರು ಯಾವಾಗ ಬದಲಾಗಲಿ ಅಂತ ಹೇಳಿ ಜಸ್ಟ್ ಗಿವಿಂಗ್ ದೆಮ್ ಪರ್ಮಿಷನ್, ನೀವು ಹೆಂಗೆ ಬೇಕು ಹಂಗಿರಿ ಅಂತ ಹೇಳಿ, ಆ್ಯಂಡ್ ದೆನ್ ಗಿವಿಂಗ್ ಯೋರ್ ಸೆಲ್ಫ್ ಪರ್ಮಿಷನ್, ನಿಮಗೆ ನೀವು ಪರ್ಮಿಷನ್ ಕೊಟ್ಕೊಳ್ತಾ ಇರೋದು. ಸೊ ನನ್ನ ಕೈಯಲ್ಲಿ ಅದು ನನ್ನ ಕಂಟ್ರೋಲಲ್ಲಿಲ್ಲ, ಬಟ್ ನಾನು ಹೇಗೆ ಆ ಪ್ರೀತಿನ, ಅನ್ಕಂಡೀಷ್ನಲ್ ಲವ್ನ, ನನ್ನ ಎನರ್ಜಿನ, ನನ್ನ ಫ್ರೀಕ್ವೆನ್ಸ್ನ, ನನ್ನ ಒರಿಜಿನಲ್ ಸ್ಟೇಟ್ ಆಫ್ ವೈಬ್ರೇಷನನ್ನು ಹೊರಗಡೆ ಜನರು ಆಲ್ಟರ್ ಮಾಡ್ದಿರಾ ನಾನು ಹೇಗೆ ಹೈ ವೈಬಲ್ಲಿ ಇರೋದು ಅಂತ ಹೇಳಿ ನೀವು ಕಂಡುಕೊಳ್ತಾ ಇರೋದು. ಯಾಕೆಂದರೆ ನೀವು ಹೈ ವೈಬಲ್ ಇದ್ದಾಗಲೇ ನಿಮ್ಮ ಈ ಕ್ರಿಯೇಟಿವ್ ಎನರ್ಜಿ ಆಚೆ ಬರೋದು. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ನಿಮ್ಮ ಕ್ರಿಯೇಷನ್, ನಿಮಗೆ ಇತ್ತೀಚೆಗೆ ಏನೇನಾದರೂ ಶುರು ಮಾಡಬೇಕು ಅಂತ ಅನ್ನಿಸ್ತಿದ್ರೆ, ಬಿಸ್ನೆಸ್ ಇರ್ಬೋದು, ಸೋಷಿಯಲ್ ಮೀಡಿಯಾನಲ್ಲಿರ್ಬೋದು, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ವಾಟ್ ಎವರ್ ಇಟ್ ಈಸ್, ನಿಮ್ಮ ಬಿಸ್ನೆಸ್ ಡೈನಾಮಿಕ್ಸ್ ಅಥವಾ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಅಥವಾ ಸ್ಪಿರಿಚುವಲ್ ಬಿಸ್ನೆಸ್, ವಾಟ್ ಎವರ್ ದಟ್ ನ್ಯೂ ಇಂಟ್ರೆಸ್ಟ್, ಕಲಿಬೇಕನ್ನೋವಂಥ ಕ್ಯೂರಿಯಾಸಿಟಿ, ಡೈರೆಕ್ಷನ್ ಚೇಂಜ್ ಮಾಡಬೇಕು ಅನ್ನೋವಂಥ ಇಂಟ್ರೆಸ್ಟು, ಎನಿಥಿಂಗ್ ಹೊಸದಾಗಿ ನಿಮ್ಮ ಒಳಗಡೆಯಿಂದ ಬರ್ತಾ ಇರೋದಕ್ಕೆ ಕಾರಣ ಸೋಲ್ ಲೆವೆಲಲ್ಲಿ ಯು ಆರ್ ದಟ್ ಬ್ಯೂಟಿಫುಲ್ ಅನ್ಕಂಡೀಷ್ನಲಿ ಲವಿಂಗ್ ಸೋಲ್. ಓಕೆ, ಸೊ ನಿಮ್ಮ ಹೈ ವೈಬ್ರೇಷನನ್ನು ನೀವು ವಾಪಸ್ಸು ಕ್ಲೇಮ್ ಮಾಡ್ಕೊಳ್ತಾ ಇದ್ದೀರಾ. ಐ ಕ್ಲೇಮ್ ಮೈ ಒರಿಜಿನಲ್ ಐಡೆಂಟಿಟಿ, ಐ ಕ್ಲೇಮ್ ಮೈ ಒರಿಜಿನಲ್ ಫ್ರೀಕ್ವೆನ್ಸಿ, ಐ ಕ್ಲೇಮ್ ಮೈ ಸೋಲ್ ಪವರ್, ಐ ಕ್ಲೇಮ್ ಮೈ ಅನ್ಕಂಡೀಷ್ನಲ್ ಲವ್ ಬಿಕಾಸ್ ಐ ಆಮ್ ಲವ್. ಸೊ ಅದನ್ನು ನೀವು ಕ್ಲೇಮ್ ಮಾಡಿದಾಗ ಯು ಆರ್ ಕ್ಲೇಮಿಂಗ್ ಹೂ ಯು ಆರ್. ಗ್ರೂಪ್ ನಂಬರ್ 2 ಈ ಸಮಯದಲ್ಲಿ ನಿಮ್ಮ ಅಲೈನ್ಮೆಂಟ್ನ. ಸೊ ಇದರಲ್ಲಿ ನೋಡಿ, ಇದಕ್ಕೆ ನಿಮಗೆ ಬಂದಿರೋಂಥ ತಿಳುವಳಿಕೆ, ಇಲ್ಲಿ ನಾನು ಕ್ಲೇಮ್ ಮಾಡಬೇಕಂತ, ಇಲ್ಲಿ ಸ್ವಲ್ಪ ಭಯ, ಕನ್ಫ್ಯೂಷನು, ಬಟ್ ಇಲ್ಲಿ ಕಂಪ್ಲೀಟಾಗಿ ನಾವು ಕ್ಲೇಮ್ ಮಾಡಿ ನಮ್ಮ ಫೌಂಡೇಶನನ್ನು ಸ್ಟ್ರಾಂಗ್ ಮಾಡಿ ನಾವು ಎಂಜಾಯ್ ಮಾಡ್ತಾ ಇರೋದು, ನಾವೇನೇನ ಬಿಲ್ಡ್ ಮಾಡಿದ್ದೀವಿ, ಬಿಸ್ನೆಸ್, ಲೈಫ್, ಫ್ಯೂಚರ್, ಹ್ಯಾಪಿನೆಸ್, ಅದರಲ್ಲಿ ನಾವು ಖುಷಿನ ಕಂಡುಕೊಳ್ತಾ ಇರೋದು, ಪೀಸ್ನ ಕಂಡುಕೊಳ್ತಾ ಇರೋದು, ಅದನ್ನು ಸಂಭ್ರಮಿಸ್ತಾ ಇರೋದು, ಅದನ್ನು ಎಂಜಾಯ್ ಮಾಡ್ತಾ ಇರೋದು. ದಿಸ್ ಈಸ್ ವೇರ್ ಯು ಆರ್ ಗೋಯಿಂಗ್ ನೆಕ್ಸ್ಟ್ ಲೆವೆಲಲ್ಲಿ. ಬಟ್ ಈ ಸಂದರ್ಭದಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ನೆನಪಿಸ್ತಾ ಇರೋದು, ನಿಮ್ಮ ಆಕಾಶಿಕ್ ರೆಕಾರ್ಡ್
ರೆಕಾರ್ಡ್ಸ್ ಇನ್ಫಾರ್ಮೇಷನನ್ನು ನಿಮಗೆ ತೋರಿಸಿ, ಯು ಆರ್ ದ್ಯಾಟ್, ಯು ಆರ್ ದಿಸ್ ಹೈ ಪ್ರಿಸ್ಟೆಸ್, ಯು ಆರ್ ದಿಸ್ ಅ ವೆರಿ ಓಲ್ಡ್ ಏಂಜಲಿಕ್ ಸೋಲ್. ಸೊ ಏನಕ್ಕೆ ಬಂದಿದ್ದೀವಿ ಭೂಮಿ ಮೇಲೆ ಅದನ್ನು ಖುಷಿಯಾಗಿ ಮಾಡೋಣ, ಆ ಪ್ರೀತಿನ ನಗುನ ನಿಮ್ಮ ಅನ್ಕಂಡೀಷ್ನಲ್ ಲವ್ನ ಹಂಚೋಣ. ಯಾರಿಗೆ ಬದಲಾಗಲ್ಲ ಅಂತಿದ್ರೆ ಇಲ್ಲ, ವಿಲ್ ಸ್ಮೈಲ್, ಅವ್ರಿಗೆ ಸ್ಮೈಲ್ ಮಾಡಿಬಿಟ್ಟು ಓಕೆ ಕಂಗ್ರ್ಯಾಚುಲೇಷನ್ಸ್, ಯಾವಾಗ ಬದಲಾಗ್ತಿರೋ ಬದಲಾಗಿ. ನಿಮ್ಮ ಹಣೆ ಬರನ ಬದಲಾಯಿಸೋದಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ. ನನ್ನ ಕೈಯಲ್ಲಿರುವಂಥ ಪವರ್ನ ನಾನು ಯೂಸ್ ಮಾಡಿ ನನ್ನನ್ನು ನಾನು ಬದಲಾಯಿಸ್ಕೊಳ್ತೀನಿ, ನನ್ನ ಜೀವನನ ನಾನು ಬದಲಾಯಿಸ್ಕೊಳ್ತೀನಿ, ನನ್ನ ಬರ್ತ್ ರೈಟು, ನಾನು ನನ್ನ ಪವರ್ನ ನಾನು ಕ್ಲೇಮ್ ಮಾಡ್ಕೊಳ್ತೀನಿ, ನಾನು ನನ್ನ ಹೈಯರ್ ಪವರ್ಸ್ ಜೊತೆ ಕನೆಕ್ಟ್ ಆಗ್ತೀನಿ, ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ತೀನಿ. ನಾನು ಏನನ್ನು ಕ್ರಿಯೇಟ್ ಮಾಡಬೇಕು, ಏನನ್ನು ಕೊಡಬೇಕು ಈ ಭೂಮಿ ಮೇಲೆ ಕೊಡೋದಕ್ಕೆ ಅಂತ ಬಂದಿದ್ದೀನಿ, ಅದನ್ನು ಕೊಡ್ತೀನಿ. ನನ್ನ ಸೋಲ್ ಪರ್ಪಸ್ನ ನಾನು ಫುಲ್ಫಿಲ್ ಮಾಡ್ಕೊಳ್ತೀನಿ. ಬಿಕಾಸ್ ಐ ಡೋಂಟ್ ಲೆಟ್ ಹೊರಗಡೆ ಜನರು ನನ್ನನ್ನು ಬದಲಾಯಿಸೋದಕ್ಕೆ. ನಾನು ನನ್ನ ಪವರಲ್ಲಿ ನಿಂತ್ಕೊಳ್ತೀನಿ. ಐ ಸ್ಟ್ಯಾಂಡ್ ಇನ್ ಮೈ ಪವರ್. ಅದು ನಿಮ್ಮ ಮೇನ್ ಅಫರ್ಮೇಷನ್ಸು. ಕೆಳಗಡೆ ಕಮೆಂಟ್ ಮಾಡಿ ಏನು ನಿಮ್ಮ ಕ್ರಿಯೇಟಿವ್ ಇಂಟ್ರೆಸ್ಟ್ ಬರ್ತಾ ಇದೆ, ಫಾಲೋ ಮಾಡಿ. ಫಾಲೋ ಯೋರ್ ಹಾರ್ಟ್ ಬಿಕಾಸ್ ಯು ಆರ್ ಅ ಹಾರ್ಟ್ ಬೇಸ್ಡ್ ಪರ್ಸನ್. ಗ್ರೂಪ್ ನಂಬರ್ 2, ಫಾಲೋ ಯೋರ್ ಹಾರ್ಟ್. ಆಲ್ ರೈಟ್. ಸೊ ಅದು ನಿಮ್ಮ ಇವತ್ತಿನ ರೀಡಿಂಗ್. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ತದೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಸ್ಟೇ ಮ್ಯಾಜಿಕಲ್. ಗ್ರೂಪ್ ನಂಬರ್ 2, ಸ್ಟೇ ಮ್ಯಾಜಿಕಲ್. ಬಾಯ್.